ಕನ್ನಿಕಾ ಪರಮೇಶ್ವರರವರು ಸಹಿತ ಅವ್ರ ಜೊತೆ ಆಗಮಿಸ್ತಾ ಇದ್ದಾರೆ. ಡಿಜಿ ಮತ್ತು IGP ಡಾಕ್ಟರ್ MA ಸಲೀಂ ಶ್ರೀಯುತರ ನೇತೃತ್ವದ ವರಿಷ್ಠ ಅಧಿಕಾರಿಗಳ ತಂಡ ಮುಖ್ಯ ಅತಿಥಿಗಳನ್ನು ಇದೀಗ ಹಗ್ಗ ಜಗ್ಗಾಟದ ಸ್ಪರ್ಧೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಇದೀಗ ಮುಖ್ಯ ಅತಿಥಿಗಳ ಪರಿಚಯ KSRPಯ ಮಹಿಳಾ ತಂಡಕ್ಕೆ ಪರಿಚಯವನ್ನು ಮಾಡಿಸಿಕೊಡಲಾಗ್ತಾ ಇದೆ. ತಂಡದ ಕ್ಯಾಪ್ಟನ್, ಟೀಮ್ ಮ್ಯಾನೇಜರ್ ಮೇಡಮ್. KSRPಯ ತಂಡವನ್ನು ಪರಿಚಯ ಮಾಡಿಸಿಕೊಡಲಾಗ್ತಾ ಇದೆ. ಈಸ್ಟರ್ನ್ ರೇಂಜ್ ದಾವಣಗೆರೆ ತಂಡದ ಮ್ಯಾನೇಜರ್, ಕ್ಯಾಪ್ಟನ್ ಹಾಗೂ ತಂಡದ ಕೋಚ್, ವ್ಯವಸ್ಥಾಪಕರು ಇವರಿಗೆ ಈಗ ತಂಡವನ್ನು ಪರಿಚಯ ಮಾಡಿಸಿಕೊಡಲಾಗ್ತಾ ಇದೆ. ಈಸ್ಟರ್ನ್ ರೇಂಜ್ ದಾವಣಗೆರೆ ತಂಡದ ಪರಿಚಯ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಡಾಕ್ಟರ್ G ಪರಮೇಶ್ವರ, ಶ್ರೀಮತಿ ಕನ್ನಿಕಾ ಪರಮೇಶ್ವರ ಅವರು, ADGP KSRP ಶ್ರೀ ಉಮೇಶ್ ಕುಮಾರ್ ಹಾಗೂ ಸುರುಚಿ ಕುಮಾರಿರವರು ಸಹ ಈ ಒಂದು ತಂಡಕ್ಕೆ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಲ್ಲಿ ಕುಳಿತಿರೋರೆಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಈ ಸ್ಪರ್ಧೆಗೆ ಪ್ರೋತ್ಸಾಹಿಸಬೇಕು. ಅತ್ಯುತ್ತಮವಾದ ಸ್ಪರ್ಧೆ ಈಸ್ಟರ್ನ್ ರೇಂಜ್ ದಾವಣಗೆರೆ ಹಾಗೂ KSRP ತಂಡಗಳ ನಡುವೆ. ಒಟ್ಟು 3 ಸುತ್ತು ಸ್ಪರ್ಧೆಯನ್ನು ಒಳಗೊಂಡಿದೆ. ಇದು ಹಗ್ಗ ಜಗ್ಗಾಟ ಸ್ಪರ್ಧೆ, ಟಗ್ ಆಫ್ ವಾರ್. ಮೊದಲನೇ ಸುತ್ತಿನಲ್ಲಿ KSRP ಜಯಗಳಿಸಿದೆ. ಈಸ್ಟರ್ನ್ ರೇಂಜ್ ದಾವಣಗೆರೆ ಈಗ ಎರಡನೇ ಸುತ್ತಿಗೆ ತಯಾರಿಯನ್ನು ನಡೆಸಿದೆ. ಅಂತೆಯೇ ಈಸ್ಟರ್ನ್ ರೇಂಜ್ ದಾವಣಗೆರೆ IGP ಸಾಹೇಬರು ಸಹಿತ ಈಗ ಪ್ರೋತ್ಸಾಹ ಮಾಡಲಿಕ್ಕೆ, ಅವ್ರಿಗೆ ಉರಿದುಂಬಿಸಲಿಕ್ಕೆ ಬಂದಿದ್ದಾರೆ. ಅಂಕಣ ಬದಲಾವಣೆಯಾಗಿದೆ. ಒಟ್ಟು 3 ಸುತ್ತುಗಳಲ್ಲಿ 2 ಸುತ್ತಲ್ಲಿ ಯಾರು ಗೆಲ್ತಾರೋ ಅವರು ಅಂತಿಮವಾಗಿ ವಿಜಯಶಾಲಿಗಳು ಎಂದು ಘೋಷಿಸಲಾಗುತ್ತೆ. ಜಗ್ಗಾಟ ಸ್ಪರ್ಧೆ ಎಲ್ಲರಿಗೂ ಒಂದು ಥರ ಮುದವನ್ನು ನೀಡ್ತಕ್ಕಂಥ, ಸಂತೋಷವನ್ನು ನೀಡ್ತಕ್ಕಂಥ ವಿನೋದದ ಸ್ಪರ್ಧೆ. ಎರಡನೇ ಸುತ್ತಿನ ಸ್ಪರ್ಧೆ ಆರಂಭವಾಗಿದೆ. ಉತ್ತಮವಾದ ಸ್ಪರ್ಧೆ. ಎರಡು ತಂಡಗಳ ವರಿಷ್ಠ ಅಧಿಕಾರಿಗಳು ಈ ಸ್ಪರ್ಧೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಎರಡನೇ ಸುತ್ತಿನಲ್ಲಿ KSRP ಜಯಗಳಿಸುವುದರ ಮುಖಾಂತರ ಹಗ್ಗ ಜಗ್ಗಾಟದ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಅಂತಿಮವಾಗಿ ವಿಜಯಶಾಲಿ ಎಂದು ಘೋಷಿಸಲಾಗಿದೆ. ಈಗ ಸನ್ಮಾನ್ಯ ಮುಖ್ಯ ಅತಿಥಿಗಳು ವಿಜೇತರಿಗೆ ಹಾಗೂ ದ್ವಿತೀಯ ಸ್ಥಾನ ಪಡೆದಂಥವರಿಗೆ ಇಲ್ಲೇ ಬಹುಮಾನಗಳನ್ನು ವಿತರಿಸ್ತಾರೆ. ಶ್ರೀಮತಿ ಕನ್ನಿಕಾ
ಮುಖ್ಯ ಅತಿಥಿಗಳು ಈಗ ರನ್ನರ್ಸ್ ಅಪ್ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಈಸ್ಟರ್ನ್ ರೇಂಜ್ ದಾವಣಗೆರೆ ತಂಡಕ್ಕೆ ಪದಕಗಳನ್ನು ಹಾಗೂ ಬಹುಮಾನಗಳನ್ನು ನೀಡ್ತಾ ಇದ್ದಾರೆ. ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ, ಮಾನ್ಯ ಗೃಹ ಸಚಿವರು, ಕರ್ನಾಟಕ ರಾಜ್ಯ, ಎಡಿಜಿಪಿ, KSRP, ಡೈರೆಕ್ಟರ್ ಆಫ್ ದ ಮೀಟ್ ಮತ್ತು ಚೇರ್ಮನ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಶ್ರೀ ಉಮೇಶ್ ಕುಮಾರ್ ಹಾಗೂ ಅವರೊಂದಿಗೆ ಶ್ರೀಮತಿ ಸುರುಚಿ ಕುಮಾರಿ ರವರು ಸಹ ಈಗ ಜೊತೆಗೂಡಿ ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ. ಒಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಬರಲೇಬೇಕು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಡಾಕ್ಟರ್ MA ಸಲೀಂ ಅವರ ನೇತೃತ್ವದಲ್ಲಿ ಈ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭ ಇದೀಗ ಏರ್ಪಡ್ತಾ ಇದೆ. ಸಮಾರಂಭದಲ್ಲಿ ಈಗ ಅಂತಿಮ ದಿನದಲ್ಲಿ ವಿಜೇತರಾದ ಎಲ್ಲರಿಗೂ ಬಹುಮಾನಗಳನ್ನು ನೀಡಿ ಅವರಿಗೆ ಪ್ರೋತ್ಸಾಹಿಸುವಂತಹ ಸಮಯ. ಅಂತೆಯೇ ಹಗ್ಗ ಜಗ್ಗಾಟದಲ್ಲಿ ವಿಜೇತರಾದ ಈಸ್ಟರ್ನ್ ರೇಂಜ್ ದಾವಣಗೆರೆಯ ಮಹಿಳಾ ತಂಡಕ್ಕೆ ಬಹುಮಾನಗಳನ್ನು ಹಾಗೂ ಪದಕಗಳನ್ನು ಈಗ ಶ್ರೀಮತಿ ಕನ್ನಿಕಾ ಪರಮೇಶ್ವರರವರು ನೀಡ್ತಾ ಇದ್ದಾರೆ. ರೆಡಿಯಾಗಿ. KSRP ಟೀಮ್ KSRP ಟೀಮ್ ಕ್ಯಾಪ್ಟನ್ ಸರ್. ಮುಖ್ಯ ಅತಿಥಿಗಳ ಮುಂದೆ ಬಂದು ನೀವು ಫೋಟೋಗೆ ನಿಂತ್ಕೊಡಿ. ಈಸ್ಟರ್ನ್ ರೇಂಜ್ ದಾವಣಗೆರೆ ಸಾಹೇಬರು ಶ್ರೀ ರವಿಕಾಂತೇಗೌಡ ಸಾಹೇಬರು ಸಹಿತ ಈಗ ಫೋಟೋ ಸೆಷನ್ಗೆ ಆಗಮಿಸಿದ್ದಾರೆ. ಬಹಳ ಒಂದು ಸಂತೋಷದ ಸಂದರ್ಭ ಇದು. ವಿಜೇತರಿಗೆ ಅಭಿನಂದನೆಗಳು ಹಾಗೂ ಬಹುಮಾನಗಳನ್ನು ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಈಗ KSRP ಬಲಿಷ್ಠ KSRPಯ ಮಹಿಳಾ ತಂಡಕ್ಕೆ ಬಹುಮಾನಗಳನ್ನು ನೀಡತಕ್ಕಂಥ ಸಮಯ. KSRPಯ ವಿಜೇತ ತಂಡಕ್ಕೆ ಇದೀಗ ಶ್ರೀಮತಿ ಕನ್ನಿಕಾ ಪರಮೇಶ್ವರರವರು ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ. ಬಹಳ ಸಂತೋಷದ ಸಂಭ್ರಮದ ಒಂದು ಕ್ರೀಡೆ, ವಿನೋದದ ಕ್ರೀಡೆ ಹಗ್ಗ ಜಗ್ಗಾಟದ ಸ್ಪರ್ಧೆಯ ಮಹಿಳಾ ತಂಡಗಳ ವಿಜೇತರಿಗೆ ಬಹುಮಾನ ವಿತರಣೆ ನಡೀತಾ ಇದೆ. ಪುರುಷರು ಮೆನ್ ಟೀಮ್, ಯು ಬಿ ರೆಡಿ. ನಿಮ್ಮ ಬಲಿಷ್ಠ ವ್ಯಕ್ತಿಗಳಿಗೆ ಹಗ್ಗಗಳನ್ನು ಕಟ್ಕೊಳ್ಳಿ. ಇನ್ಚಾರ್ಜ್ ಆಫೀಸರ್ ಶ್ರೀ ರಮೇಶ್ ಬೋರ್ಗಾವಿ ಅವರು ಪುರುಷರ ತಂಡವನ್ನು ರೆಡಿ ಮಾಡ್ಕೋಬೇಕು. ವಿಜೇತರಿಗೆ ಅಭಿನಂದನೆಗಳು ಹಾಗೂ ಬಹುಮಾನಗಳಿಗೆ ಧನ್ಯವಾದಗಳು. ಪುರುಷರ ಹಗ್ಗ ಜಗ್ಗಾಟದ ಸ್ಪರ್ಧೆಗೆ ಇದೀಗ ಟಾಸ್ ಹಾಕಿ ಅಂಕಣವನ್ನು ಸೆಲೆಕ್ಟ್ ಮಾಡಿದ್ರು ಸರ್. KSRP ಮತ್ತು ಮೈಸೂರು ಸಿಟಿ ಸರ್. KSRPಯ ಹಗ್ಗ ಜಗ್ಗಾಟದ ತಂಡ ಇದೀಗ ಮುಖ್ಯ ಅತಿಥಿಗಳಿಗೆ ಪರಿಚಯವನ್ನು ಮಾಡಿಕೊಳ್ತಾ ಇದೆ. ಕರ್ನಾಟಕ ರಾಜ್ಯ ಪೊಲೀಸ್ನ ಕ್ರೀಡಾಂಗಣ ಇಂದು ಕಿಕ್ಕಿರಿದು ತುಂಬಿ ತನ್ನ ಅಂತಿಮ ಹಂತದ ಕ್ರೀಡೆಗಳಿಗೆ ಚಾಲನೆ ದೊರಕ್ತಾ ಇದೆ. ಅಂತೆಯೇ ಬಹುಮಾನ ವಿತರಣೆ, ಕ್ರೀಡಾ ಪಥಸಂಚಲನ, ಕ್ರೀಡಾ ಧ್ವಜಕ್ಕೆ ಸಲ್ಲಿಸುವ ಗೌರವ, ವಾದ್ಯವೃಂದ
ನುಡಿಸಲಿರುವ ಆಕರ್ಷಕ ಹಾಗೂ ಸುಶ್ರಾವ್ಯವಾದ ಸಂಗೀತದ ಹಿನ್ನೆಲೆ ಇವೆಲ್ಲವೂ ಏಕೀಕೃತವಾಗಿ ಇಂದು ಈ ಸಮಾರಂಭಕ್ಕೆ ಕಳೆ ಕಟ್ತಾ ಇದೆ. ಅತ್ಯಂತ ಶಿಸ್ತಿನಿಂದ ಸಂಭ್ರಮದಿಂದ ಪಾಲ್ಗೊಂಡಿರುವ ಕ್ರೀಡಾಪಟುಗಳು ನೀವೆಲ್ಲರೂ ಒಮ್ಮೆ ನಿಮಗಾಗಿ ಈ ಶಿಸ್ತಿಗಾಗಿ ಒಮ್ಮೆ ಜೋರು ಚಪ್ಪಾಳೆಯನ್ನು ತಟ್ಕೋಬೇಕು. ಎರಡು 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಮಹಿಳೆಯರ ಹಗ್ಗ ಜಗಾಟ ಸ್ಪರ್ಧೆ ಈಗಾಗಲೇ ಮುಕ್ತಾಯವಾಗಿದೆ. ಈ ಪುರುಷರ ಸ್ಪರ್ಧೆಗೆ ಚಾಲನೆ ನೀಡಲಿಕ್ಕೆ ಮತ್ತೊಬ್ಬ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀಮತಿ ಸಮೀನಾ ಸಲೀಂ, ನಮ್ಮ DGP ಅವರ ಧರ್ಮಪತ್ನಿ ಅವರು. ಎಲ್ಲರೂ ಸೇರಿ ಒಟ್ಟಾಗಿ ಈ ಸ್ಪರ್ಧೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ಮೈಸೂರು ನಗರ, ಎಡಭಾಗದಲ್ಲಿ ಬಲಿಷ್ಠ KSRP. ಮೊದಲನೇ ಸುತ್ತಿನಲ್ಲಿ ಬಲಿಷ್ಠ KSRP ತಂಡ ಸರಳವಾಗಿ ಸಹಜವಾಗಿ ಎಳೆದು ಮೊದಲನೇ ಸುತ್ತಿನಲ್ಲಿ ಗೆಲುವನ್ನು ಸಾಧಿಸಿದೆ. ಎರಡನೇ ಸುತ್ತಿನ ಸ್ಪರ್ಧೆಗೆ ಇದೀಗ ಎರಡೂ ತಂಡಗಳು ಮತ್ತೊಮ್ಮೆ ತಯಾರಿ ನಡೆಸಿವೆ. ಮತ್ತೊಮ್ಮೆ ಎರಡನೇ ಸುತ್ತಿನ ಸ್ಪರ್ಧೆ ಆರಂಭವಾಗಿದೆ. ಎರಡೂ ಸುತ್ತುಗಳಲ್ಲಿ KSRP ಜಯಗಳಿಸಿ ಅಂತಿಮವಾಗಿ ವಿಜಯಶಾಲಿಯಾಗಿದೆ. ಮುಖ್ಯ ಅತಿಥಿಗಳು ಇದೀಗ ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ. ಶ್ರೀಮತಿ ಕನ್ನಿಕಾ ಪರಮೇಶ್ವರ ಹಾಗೂ ಶ್ರೀಮತಿ ಸಮೀನಾ ಸಲೀಮರವರು ಹಾಗೂ ಶ್ರೀಮತಿ ಸುರುಚಿ ಕುಮಾರಿಯವರು ಇದೀಗ ವಿಜೇತರಿಗೆ ಬಹುಮಾನಗಳನ್ನು ನೀಡ್ತಾ ಇದ್ದಾರೆ. ಬಲಿಷ್ಠ KSRP ತಂಡಕ್ಕೆ ಇದೀಗ ವಿಜೇತ ತಂಡಕ್ಕೆ ಪದಕಗಳು ಹಾಗೂ ಬಹುಮಾನಗಳನ್ನು ನೀಡಲಾಗ್ತಾ ಇದೆ.
100 ಮೀಟರ್ಸ್ ಓಟದ ಅಂತಿಮ ಸ್ಪರ್ಧೆ ಹಾಗೂ ಆಹ್ವಾನಿತ ನಿವೃತ್ತ ಹಿರಿಯ ಅಧಿಕಾರಿಗಳಿಗಾಗಿ ಈಗ ವಿನೋದದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗ್ತಾ ಇದ್ದೇವೆ. ಮೊದಲಿಗೆ ನಿವೃತ್ತ ಹಿರಿಯ ಆಹ್ವಾನಿತ ಗಣ್ಯ ಅಧಿಕಾರಿಗಳಿಗೆ ಹಾಕಿ ಗೋಲ್ ಮಾಡ್ತಕ್ಕಂಥ ಸ್ಪರ್ಧೆ. ದಯಮಾಡಿ ತಾವೆಲ್ಲರೂ ಆಗಮಿಸಿ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕು. ಕಮಾಂಡೆಂಟ್ ಸತ್ಯನಾರಾಯಣ ಹಾಗೂ ಕಮಾಂಡೆಂಟ್ 10th ಬೆಟಾಲಿಯನ್ ಶ್ರೀ ಮೆಳ್ಳಗಟ್ಟಿ ಅವರು ದಯಮಾಡಿ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಎಸ್, ದಟ್ಸ್ ಗುಡ್. ವರಿಷ್ಠ ಅಧಿಕಾರಿಗಳು, ನಿವೃತ್ತ ವರಿಷ್ಠ ಅಧಿಕಾರಿಗಳು ಹಾಕಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಓ ಯಶಸ್ವಿಯಾಗಿದ್ದಾರೆ. ಒಂದು ಹೊಡ್ತಾರೆ ರಿಟೈರ್ಡ್ DGP ಅವರು ಭಾಳಷ್ಟು. ಜಯಪ್ರಕಾಶ್ ಸಾಹೇಬ್ರವರು, ಓ ವಾಟ್ ಎ ಬ್ಯಾಡ್ ಲಕ್ ಸರ್. ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರರವರು ಈಗ ತಮ್ಮ ಪ್ರಯತ್ನದಲ್ಲಿ Excellent start, sir. There was a nice gunshot. ಮೊದಲನೇ hello. We will be selecting fastest man of Karnataka State Police now. ಎಲ್ಲ ಟೀಮ್ ಕ್ಯಾಪ್ಟನ್ಸ್ ತಮ್ಮ ಟೀಮ್ ನ ಫಾಲೋ ಮಾಡ್ಕೋಬೇಕು. ಇದು ಓಕೆ, ಬ್ಯಾಡ್ ಲಕ್. ಅದು ಟ್ರಯಲ್ ಇತ್ತು ಮೇಡಮ್. ಅದು ಹಲೋ.
ಹಲೋ ಸಿ. ಸಿ. ಡಿ. ಡಿ. ಕೊನೆ ಹಂತದಲ್ಲೇ ನೀವು ಕೈ ಕೊಟ್ರಿ ಅವ್ರಿಗೆ. ಥರ್ಡ್ ಪ್ಲೇಸ್ ಸರ್. ಡಿ 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 ನೋಡಿ, ನಿಮಗೋಸ್ಕರ ಈ ಕಡೆ ಬಂದೆ ನಾನು. ಹಲೋ, ಏ ಯಾರೂ ಇಲ್ಲ ಸರ್. ಚೀಟಿನೇ ತೆಗೆದು ಬಿಡಿ ಸರ್. ಇದು ಹಾಂ, ಎಸ್ 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 ಬ್ಯಾಂಡ್. ವಿಕ್ರಮ್ ಆಮಟೆ ಅವರು ಹಾಗೂ ಹಲೋ ಒನ್ಸ್ ಮೋರ್. ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯ ಅತಿಥಿಗಳು ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಚೀಟಿ ಎತ್ತಿದ್ದಾರೆ. ಯಾರೂ ಇಲ್ಲ. ನಿಲ್ಸಿ ಬ್ಯಾಂಡ್. ಓಕೆ, ಈಗ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಚೀಟಿಗಳನ್ನ ಎತ್ಬಿಡ್ತೀವಿ. ಈಗ ಸೆಕೆಂಡ್ ಪ್ಲೇ ವಿಕ್ರಮ್ ಆಮಟೆ ಅವರು ಮೊದಲನೇ ಸ್ಥಾನ ಗಳಿಸಿದ್ದಾರೆ. ಎರಡು 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭ ಈಗ ಆರಂಭವಾಗಲಿದೆ. ಒಟ್ಟು 40 ತಂಡಗಳು ಕರ್ನಾಟಕ ರಾಜ್ಯ ಪೊಲೀಸ್ನ ವಿವಿಧ ಜಿಲ್ಲೆಗಳು, ನಗರ ಪೊಲೀಸ್ ಹಾಗೂ ವಿಶೇಷ ಘಟಕಗಳ ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿವೆ. ಸನ್ಮಾನ್ಯರೇ, ವೇದಿಕೆಯ ಮೇಲೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗೃಹ ಸಚಿವರು, ಶ್ರೀಮತಿ ಕನ್ನಿಕಾ ಪರಮೇಶ್ವರಿರವರು ಮೇಡಮ್ ಅವರು ಇದ್ದಾರೆ. ಮತ್ತು ಹಾಗೆಯೇ ಡಾಕ್ಟರ್ ಎಂ.ಎ. ಸಲೀಂ, ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರು, ಡಿಜಿ ಮತ್ತು ಐಜಿಪಿ ಅವರು, ಶ್ರೀ ಉಮೇಶ್ ಕುಮಾರ್ ಅವರು, ಎಡಿಜಿಪಿ KSRP ಹಾಗೂ ಡೈರೆಕ್ಟರ್ ಆಫ್ ದ ಮೀಟ್, ಚೇರ್ಮನ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್, ಐಜಿಪಿ ಶ್ರೀ ಸಂದೀಪ್ ಪಾಟೀಲ್, KSRP ಐಜಿಪಿ ಅವರು ವೇದಿಕೆ ಮೇಲಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪ ಸಮಾರಂಭ 2024. ಈ ಒಂದು ಕ್ರೀಡಾಕೂಟದಲ್ಲಿ ಒಟ್ಟು 40 ಕ್ರೀಡಾ ತಂಡಗಳು ಭಾಗವಹಿಸಿದ್ದು, ಬಣ್ಣ ಬಣ್ಣದ ಸಮವಸ್ತ್ರದೊಂದಿಗೆ ತಮ್ಮ ಬಣ್ಣದ ಬಾವುಟವನ್ನು ಪ್ರತಿನಿಧಿಸುತ್ತಾ ವಿಜಯ ಭಾರತಿ ಎಂಬ ವಾದ್ಯ ಸಂಗೀತದ ಹಿನ್ನೆಲೆಗೆ ಹೆಜ್ಜೆ ಇಡುತ್ತಾ
ಅರ್ಧಚಂದ್ರಾಕೃತಿಯಲ್ಲಿ ವೇದಿಕೆಯ ಮುಂಭಾಗ ಎಡಬಲದಲ್ಲಿ ಬಂದು ನಿಲ್ಲಲಿದ್ದಾರೆ. ಕೆಎಸ್ಆರ್ಪಿ 1, 3, 4, 5, 9ನೇ ಪಡೆಯ ಸಮಾಗಮಗೊಂಡ ವಾದ್ಯವೃಂದದ ಜೊತೆಗೆ ಸಿಆರ್ ಕೇಂದ್ರ, ಸಿಆರ್ ದಕ್ಷಿಣ ವಾದ್ಯವೃಂದ ತಂಡ, ಶ್ರೀ ಡಿ ನಾಗರಾಜು ಆರ್ಎಸ್ಐ 5ನೇ ಪಡೆ, ಕೆಎಸ್ಆರ್ಪಿ ಮೈಸೂರುರವರ ನಾಯಕತ್ವದಲ್ಲಿ ಸಂಗೀತದ ಹಿನ್ನೆಲೆಯನ್ನ ಒದಗಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ನ ಕಡು ನೀಲಿ ಧ್ವಜ ರಾರಾಜಿಸ್ತಾ ಇದೆ. ವೇದಿಕೆಯ ಮುಂಭಾಗದಿಂದ ಇದೀಗ ಈ ಎಲ್ಲ ಕ್ರೀಡಾ ತಂಡಗಳು ಆವಿರ್ಭವಿಸಿ ಬರುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಸುಶ್ರಾವ್ಯವಾದ ಸಂಗೀತದ ಹಿನ್ನೆಲೆ ಕೆಎಸ್ಆರ್ಪಿ ಹಾಗೂ ಬೆಂಗಳೂರು ನಗರ ಪೊಲೀಸ್ನ ವಾದ್ಯ ಪ್ರವೀಣರ ತಂಡ ಸಮಾಗಮಗೊಂಡು ಇಂದಿನ ಸಮಾರಂಭಕ್ಕೆ, ಮುಕ್ತಾಯ ಸಮಾರಂಭಕ್ಕೆ ಸುಶ್ರಾವ್ಯವಾದ ಸಂಗೀತದ ಹಿನ್ನೆಲೆಯನ್ನು ಒದಗಿಸ್ತಾ ಇದೆ. ಅನೇಕ ಪೊಲೀಸ್ ಸೈನಿಕ ಗೀತೆಗಳನ್ನು ಹಾಗೂ ದೇಶಭಕ್ತಿ ಗೀತೆಗಳನ್ನು ಇಂದಿನ ಈ ಒಂದು ಪಥಸಂಚಲನಕ್ಕೆ ನಮ್ಮ ವಾದ್ಯವೃಂದದ ವಾದ್ಯ ಪ್ರವೀಣರು ಆಕರ್ಷಕ ಸಮವಸ್ತ್ರ ಹಾಗೂ ವಿವಿಧ ವಾದ್ಯ ಪರಿಕರಗಳೊಂದಿಗೆ ಉಪಸ್ಥಿತರಿದ್ದು ಸುಶ್ರಾವ್ಯವಾದ ಸಂಗೀತದ ಹಿನ್ನೆಲೆಯನ್ನು ಒದಗಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದೀರಿ. ನಿಮ್ಮ ಪ್ರಸ್ತುತಿಯನ್ನು ಸಹ ಎಲ್ಲರಿಗೂ ಸೂಚಿಸಿ ಜೋರು ಚಪ್ಪಾಳಿಯ ಮುಖಾಂತರ. ವಿಜಯ ಭಾರತಿ ಹಳೆಯ ಕನ್ನಡದ ಸುಶ್ರಾವ್ಯ ಸಂಗೀತ ಅಂತ ಆ ಥರ ಹೇಳು ಗೊತ್ತಾಗ್ತಿಲ್ಲ. ಕನ್ನಡದ ಸುಪ್ರಸಿದ್ಧ ಚಲನಚಿತ್ರ ಗೀತೆಯ ಒಂದು ಇಂಪಾದ ಸಂಗೀತ ಇಂದಿನ ಕಾರ್ಯಕ್ರಮಕ್ಕೆ ಮೂಡಿ ಬರ್ತಾ ಇದೆ. ಮುಕ್ತಾಯ ಸಮಾರಂಭದಲ್ಲಿ ಬಾನಿಗೊಂದು ಎಲ್ಲಿದೆ ಗೀತೆಯ ಪದಗಳು. ಮುಕ್ತಾಯ ಸಮಾರಂಭಕ್ಕೆ ಎಲ್ಲ 40 ತಂಡಗಳು ತಮ್ಮ ತಮ್ಮ ಬಾವುಟಗಳಡಿಯಲ್ಲಿ ಅದೇ ಬಾವುಟದ ಬಣ್ಣದ ಸಮವಸ್ತ್ರದಲ್ಲಿ ಈಗ ಆಗಮಿಸ್ತಾ ಇವೆ. ಈ ತಂಡಗಳು ಏಕಕಾಲದಲ್ಲಿ ಬಂದು ಎಲ್ಲ ತಂಡಗಳು ವೇದಿಕೆಯ ಮುಂಭಾಗದಲ್ಲಿ ಅರ್ಧ ವರ್ತುಲಾಕಾರದಲ್ಲಿ ನಿಲ್ಲಲಿವೆ. ಅತ್ಯುತ್ತಮವಾದ ಕ್ರೀಡಾ ಕವಾಯಿತು. ಶ್ರೀ ದಯಾನಂದ್ ಬಡಿಗೇರ್ ಸ್ಪೆಷಲ್ ಆರ್ಪಿಐ 4ನೇ ಪಡೆ ಕೆಎಸ್ಆರ್ಪಿ ಬೆಂಗಳೂರವರು ಕ್ರೀಡಾ ತಂಡಗಳ ವರದಿಯನ್ನ ಮುಖ್ಯ ಅತಿಥಿಗಳಿಗೆ ಸಲ್ಲಿಸಿರುತ್ತಾರೆ. ಇದೀಗ ವೇದಿಕೆಯ ಕಾರ್ಯಕ್ರಮಗಳು ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರು ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂ.ಎ. ಸಲೀಂರವರು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪೊಲೀಸಿನ 2024ನೇ ಇಸ್ವಿಯ ವಾರ್ಷಿಕ ಕ್ರೀಡಾಕೂಟದ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ನೆಚ್ಚಿನ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಮತ್ತು ಬಹುಮಾನ ವಿತರಕರಾಗಿ ಆಗಮಿಸಿರುವ ಶ್ರೀಮತಿ ಕನಿಕಾ ಪರಮೇಶ್ವರರವರೇ, ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಅಪರ ಮಹಾನಿರ್ದೇಶಕರು ಶ್ರೀ ಉಮೇಶ್ ಕುಮಾರ್ ಅವರೇ, KSRPಯ
ಪೊಲೀಸ್ ಮಹಾನಿರೀಕ್ಷಕರು ಶ್ರೀ ಸಂದೀಪ್ ಪಾಟೀಲ್ ರವರೇ, ಶ್ರೀಮತಿ ಸಮೀನಾ ಖಾನಂ ರವರೇ, ಶ್ರೀಮತಿ ಉಮೇಶ್ ಕುಮಾರ್ ಅವರೇ ಮತ್ತು ಈ ಕ್ರೀಡಾಕೂಟ ಸಮಾರಂಭಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಮತ್ತು ಈ ಸಮಾರಂಭಕ್ಕೆ ಬಹಳ ಉತ್ಸಾಹದಿಂದ ಬಂದಿರುವ ನಮ್ಮ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ಕಮಿಷನರೇಟ್ಗಳಿಂದ ಘಟಕಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೇ, ಎಲ್ಲಕ್ಕಿಂತ ಮಿಕ್ಕಿದ್ದಾಗಿ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕ್ರೀಡಾಪಟುಗಳೇ, ಮಹಿಳೆಯರೇ, ಮಕ್ಕಳೇ, ಕ್ರೀಡೆ ಮತ್ತು ಸಮವಸ್ತ್ರಧಾರಿ ಪಡೆಗಳು ಇದು ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಕ್ರೀಡೆ ಒಬ್ಬ ಮನುಷ್ಯನ ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯಕ್ಕೆ ಭಾಳಷ್ಟು ಅಗತ್ಯವಾಗಿರುತ್ತದೆ. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕ್ರೀಡೆ ಅಂದರೆ ಸಾಮಾನ್ಯವಾಗಿ ನಮ್ಮ ಡಿಕ್ಟಮ್ ಇರುವಂಥದ್ದು ಏನಿದೆ, ಸ್ಟ್ರಾಂಗ್ ಮೈಂಡಿನ ಸ್ಟ್ರಾಂಗ್ ಬಾಡಿ, ಆ ಒಂದು ಡಿಕ್ಟಮ್ನಿಂದ ವಿಷಯದಿಂದ ಇದು ಭಾಳಷ್ಟು ಅನಿವಾರ್ಯ. ಮತ್ತು ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಘಟಕದಲ್ಲಿ ವಾರ್ಷಿಕ ಕ್ರೀಡಾಕೂಟ ಇರುವಂಥದ್ದು ಅದು ಒಂದು ಸಂಭ್ರಮದ ಒಂದು ಆಚರಣೆ ಮಾಡಿ ಹಬ್ಬದ ವಾತಾವರಣ ಇರುತ್ತದೆ. ಅದೇ ರೀತಿ ಎಲ್ಲ ಜಿಲ್ಲೆ ಮತ್ತು ಬೇರೆ ಘಟಕಗಳಿಂದ ಸ್ಪರ್ಧಿಸಿ ಅಲ್ಲಿ ವಿಜೇತರಾಗಿರುವವರು ಎಲ್ಲರೂ ಇವತ್ತು ಇಲ್ಲಿ ಬಂದು ನಮ್ಮ ಕರ್ನಾಟಕ ರಾಜ್ಯದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರೋದು ಒಂದು ರೀತಿಯಲ್ಲಿ ನಮಗೆ ಇವತ್ತು ಒಂದು ಸಂತೋಷ, ಸಂಭ್ರಮ ಮತ್ತು ಸಡಗರದ ಒಂದು ಸಂಭ್ರಮ ಅಂತ ನಾವು ಹೇಳ್ಬೋದು. ಯಾಕಂದರೆ ಇವತ್ತು ಬರೀ ಒಂದು ಕ್ರೀಡೆ ಅಥವಾ ಪ್ರತಿಭೆಗಳನ್ನು ಮಾತ್ರ ನಾವು ನೋಡೋದಿಲ್ಲ, ಅದ್ರ ಜೊತೆಗೆ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟ್ ಬೆಳೆಸುವಂಥದ್ದು ಏನಿದೆ ಅದು ಸಹ ನೋಡಲಿಕ್ಕೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟಲ್ಲಿ ಒಬ್ಬ ವ್ಯಕ್ತಿ ನಾರ್ಮಲಿ ತಮ್ಮ ಶಕ್ತಿ ಮೀರಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ಅವನು ಒಂದು ಒಬ್ಬನೇ ಅಂತ ಇರೋದಿಲ್ಲ, ಅವ್ರ ಜೊತೆಗೆ ಎಷ್ಟು ಜನ ಭಾಗವಹಿಸ್ತಾರೆ ಎಲ್ಲರೂ ಆ ಒಂದು ಶಕ್ತಿ ಮೀರಿ ತಮ್ಮ ಏನು ಒಂದು ಎಫರ್ಟ್ಸ್ ಏನಿದೆ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಆದರೆ ಗೆಲ್ಲೋದು ಒಬ್ಬರು ಇಬ್ಬರು ಮಾತ್ರ ಗೆಲ್ತಾರೆ. ಬಟ್ ಆದರೆ ಆ ಸಂಭ್ರಮ ಆಚರಣೆ ಏನಿದೆ ಅದೆಲ್ಲರೂ ಸೇರಿ ಮಾಡ್ತಾರೆ. ಬೇರೆಯವರ ಗೆಲುವಿನಲ್ಲಿ, ಬೇರೆಯವರ ವಿಜಯದಲ್ಲಿ ನಾವು ಸಹ ಭಾಗವಹಿಸಬೇಕು, ನಾವು ಸ್ಪರ್ಧೆ ಮಾಡಿದ್ದೀವಿ. ಆ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಜ ಜೀವನದಲ್ಲೂ ಸಹ ಬಹಳಷ್ಟು ಅನುಕೂಲವಾಗಿರ್ತದೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಮಾಡುವಾಗ ಅದು ಬಹಳ ಮಹತ್ವದವಾಗಿ ಪಾತ್ರ ಇರ್ತದೆ. ಯಾಕಂದರೆ ಪೊಲೀಸ್ ಕೆಲಸ ಸಾಮಾನ್ಯವಾಗಿ ಬಹಳ ಕಷ್ಟದ ಕೆಲಸ. ಸಾಮಾನ್ಯವಾಗಿ 8ರಿಂದ 16 ಗಂಟೆ ಸಹ ಒಂದೊಂದು ಸತಿ ಪೊಲೀಸರು ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಬಹಳ ಬೇಕಾಗಿರುವಂಥದ್ದು ಏನಂದರೆ ಒಂದು ಒಳ್ಳೆಯ ಸ್ವಾಸ್ಥ್ಯ ಮತ್ತು ಒಳ್ಳೆಯ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟ್ ಸಹ ಬೇಕಾಗುತ್ತದೆ. ಈ ವಿಷಯದಲ್ಲಿ ಇವತ್ತು ನಾವು ಸೇರಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಾಗ ನಮ್ಮ ನೆಚ್ಚಿನ ಸನ್ಮಾನ್ಯ ಗೃಹ ಸಚಿವರು ಬಹಳ ಸಂತೋಷದಿಂದ ಒಪ್ಪಿ, ಯಾಕಂದರೆ ಅವರ ಕೊಡುಗೆ ಪರ್ಟಿಕ್ಯುಲರ್ ಸ್ಪೋರ್ಟ್ಸಲ್ಲಿ ಬಹಳಷ್ಟು ಅಪಾರವಾಗಿದೆ. ಅವರು ಸ್ವತಃ ಒಂದು ಕ್ರೀಡಾಪಟುವರಾಗಿದ್ದರು. ಅವರು ಯೂನಿವರ್ಸಿಟಿ ಲೆವೆಲ್ ಅವರು ಏನು ಇವತ್ತು 100 ಮೀಟರ್ ರೆಕಾರ್ಡ್ ಇದೆ, ನಮ್ಮ ಆ್ಯಂಕರ್ ಹೇಳಿದ ಹಾಗೆ ಇವತ್ತು ಸಹ ಯಾರು ಅದು ಮುರಿಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಏನು ಆ ಸ್ಪಿರಿಟ್ ಏನಿದೆ, ಆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟ್ ಅವ್ರದ್ದು ಸಾಹೇಬ್ರದ್ದು ಈಗಲೂ ಸಹ ಅದು ಉಳಿಸ್ಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ಉದಾಹರಣೆ ತಾವು ನೋಡಿರ್ಬೋದು, ಈ 100 ಮೀಟರ್ ಡ್ಯಾಶ್ ಏನಿತ್ತು ಅದರಲ್ಲಿ ಸಾಹೇಬರು ಯಾವ ರೀತಿ ಆ ಒಂದು ಚಾಲನೆಯನ್ನು ನೀಡಿದ್ರು, ಅದು ಒಂದು ರೀತಿಯಲ್ಲಿ ಅದರಲ್ಲೇ ನಮಗೆ ಬಹಳಷ್ಟು ಪಕ್ಷಿ ನೋಟ ಗೊತ್ತಾಗುತ್ತೆ. ಅವರ ಸ್ಪೋರ್ಟ್ಸ್ ಅವರ ವ್ಯಕ್ತಿತ್ವದಲ್ಲಿ ಸ್ಪೋರ್ಟ್ಸ್ ಎಷ್ಟು ಜಾಸ್ತಿ ಅಂದ್ಕೊಂಡಿದ್ದೆ ಅದು ಅಂತ, ಮತ್ತು ಎಷ್ಟು ಅವ್ರಿಗೆ ಪ್ರೀತಿ ಇದೆ ಸ್ಪೋರ್ಟ್ಸ್ ಮೇಲೆ ಮತ್ತು ಸ್ಪೋರ್ಟ್ಸ್ ಮೆನ್ಗಳ ಮೇಲೆ ಅಂತ ಗೊತ್ತಾಗುತ್ತೆ. ಮತ್ತು ಅದರ ಜೊತೆಗೆ ಇವತ್ತು ಈ ಏನು ನಾವು ಕ್ರೀಡಾಂಗಣ ನೋಡ್ತಾ ಇದ್ದೀವಿ ಅದನ್ನು ಟರ್ಫ್ ಮಾಡಬೇಕು. ಯಾಕಂದರೆ ಇದು ನಾವು ಈಗ ಏನು ಮಣ್ಣಿನ ಏನು ಟ್ರ್ಯಾಕ್ ಇದೆ ಅದನ್ನು ಬದಲಿಸಿ ಟರ್ಫ್ ಮಾಡಬೇಕು ಅಂತ 3 ಕೋಟಿ ಅನುದಾನವನ್ನು ಸರ್ಕಾರದಿಂದ ಇವತ್ತು ನಮಗೆ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ ನಾನು ನಮ್ಮ ಇಲಾಖೆಯ ಪರವಾಗಿ ತಮಗೆ ಮೊದಲನಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ತಾವು ನಮ್ಮ ಕರೆಗೆ ಹೂಗೊಟ್ಟು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಶೋಭೆಯನ್ನು ತಂದುಕೊಟ್ಟಿದ್ದೀರಾ ಸರ್. ಅದಕ್ಕೆ ನಾನು ಈ ಸಮಸ್ತ ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಾ ನಮ್ಮ ಪ್ರೀತಿ, ಆದರ, ಗೌರವ ಮತ್ತು ಆದರದ ಒಂದು ಪ್ರತೀಕವಾಗಿ ಒಂದು ಗಿಡವನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈ ಕ್ರೀಡಾಕೂಟಕ್ಕೆ ನಮ್ಮ ಕರೆಗೆ ಹೋಗಿಟ್ಟು ನಮ್ಮ ಮಾನ್ಯ ಗೃಹ ಸಚಿವರ ಅವರ ದಂಪತಿಯವರು ಶ್ರೀಮತಿ ಕನಿಕಾ ಪರಮೇಶ್ವರ್ ಸಹ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ
ಮುಖ್ಯ ಅತಿಥಿಯಾಗಿ ಆಗಮಿಸಿ ಇವತ್ತು ಬಹುಮಾನ ವಿತರಣೆ ಮಾಡಲು ಒಪ್ಪಿದ್ದಾರೆ. ಅವ್ರಿಗೂ ಸಹ ನಾನು ಸಮಸ್ತ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಶ್ರೀಮತಿ ಸಮಿನಾರ್ ಅವರು ಅವರಿಗೊಂದು ಗಿಡವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಶ್ರೀ ಉಮೇಶ್ ಕುಮಾರ್ ADG KSRP, ಶ್ರೀ ಸಂದೀಪ್ ಪಾಟೀಲ್ IG KSRP, ಶ್ರೀಮತಿ ಸಮೀನಾ ಮತ್ತು ಶ್ರೀಮತಿ ಉಮೇಶ್ ಕುಮಾರ್ ರವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಎಲ್ಲ ನಿವೃತ್ತ ಅಧಿಕಾರಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಅತ್ಯಂತ ವಿನಮ್ರತೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದ ಶೋಭೆ ಅಂದರೆ ನಮ್ಮ ಕ್ರೀಡಾಪಟುಗಳು ಅವರು ಸಹ ಬಹಳ ಉತ್ಸಾಹದಿಂದ, ಈಗ ನಾವು ಟಗ್ ಆಫ್ ವಾರಲ್ಲಿ ತಾವು ಎಲ್ಲ ಕಂಡಿದ್ದೀರಿ, ಉತ್ಸಾಹ ಮತ್ತು ಸಂತೋಷ ಸಂಭ್ರಮ ಯಾವ ರೀತಿ ಇತ್ತು ಅಂತ ಆ ಒಂದು ಇದು ಜೋಶ್ ಅಂತ ನಾನು ಹೇಳ್ತೀವಿ, ಆ ಜೋಶಿಂದ ಇವತ್ತು ತಾವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಮಾಧ್ಯಮದ ಮಿತ್ರರು ಮತ್ತು ಬೇರೆ ಎಲ್ಲ ಮಿತ್ರರು ಇವತ್ತು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಇಡೀ ಕಾರ್ಯಕ್ರಮ ಮುಂದಾಳತ್ವ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರು DG ಮತ್ತು IGP ಡಾಕ್ಟರ್ MA ಸಲೀಂ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರಿಗೂ ಸಹಿತ ಒಂದು ಸಸಿಯನ್ನು ನೀಡಿ ಈಗ ಸ್ವಾಗತಿಸಲಾಗ್ತಾ ಇದೆ. ADGP KSRP ಸಾಹೇಬರು ಶ್ರೀ ಉಮೇಶ್ ಕುಮಾರ್ ರವರು ಈ ಒಂದು ಕ್ರೀಡಾಕೂಟದ ರೂವಾರಿ ಸಾಹೇಬರವರಿಗೆ ಮೇಡಮ್ ಸುರುಚಿ ಕುಮಾರಿ ಅವರು ಅವರಿಗೆ ಕೊಡಲಾಗಿದೆ. ಈಗ ADGP ಶ್ರೀ ಉಮೇಶ್ ಕುಮಾರ್ ಸಾಹೇಬರವರಿಗೆ ಸಸಿಯನ್ನು ನೀಡಿ ಸ್ವಾಗತ ಬಯಸಲಾಗ್ತದೆ. ಸನ್ಮಾನ್ಯರೇ, ನಾವೆಲ್ಲ ಕಾಯುತ್ತಿರುವ ಬಹಳ ಮುಖ್ಯ ಕಾರ್ಯಕ್ರಮ, ಸಂತೋಷದ ಕಾರ್ಯಕ್ರಮ ಅಂದರೆ ಬಹುಮಾನ ವಿತರಣೆ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಡಾಕ್ಟರ್ G ಪರಮೇಶ್ವರರವರು, ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ರಾಜ್ಯದವರು ಈಗ ಬಹುಮಾನಗಳನ್ನು ನೀಡಲು ಆಗಮಿಸಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಬಹುಮಾನ ವಿಜೇತರನ್ನ ಈಗ ಪ್ರಸ್ತುತಪಡಿಸಲಾಗುತ್ತೆ. ಮೊದಲಿಗೆ 100 meter race for the officers of and above the rank of DSPs men. First place ಹಮ್ಜಾ ಹುಸೇನ್, ಕಮಾಂಡೆಂಟ್ KSRP 12ನೇ ಪಡೆ. 2ನೇ ಸ್ಥಾನ ನಾಗೇಂದ್ರ ಪ್ರಸಾದ್ DSP ಚಿಕ್ಕಬಳ್ಳಾಪುರ. 3ನೇ ಸ್ಥಾನ ಮಲ್ಲಿಕಾರ್ಜುನ K, ಅಸಿಸ್ಟೆಂಟ್ ಕಮಾಂಡೆಂಟ್ ISD. ಹಾಗೆಯೇ 2ನೇ ವಿಭಾಗದಲ್ಲಿ ಟೆನ್ನಿಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಇದರಲ್ಲಿ ಟೆನ್ನಿಸ್ ಓಪನ್ ಸಿಂಗಲ್ಸ್ RSI, PSI, RPI, PI ವಿನ್ನರ್ ಶ್ರೀ ಮೊಹಮ್ಮದ್ ರಫಿ CPI, APMC, PS ಬೆಳ್ಳಾರಿ. ರನ್ನರ್ ಶ್ರೀ ಸಿದ್ದೇಶ್ GN, RPI, ISD ಬೆಂಗಳೂರು. ಕೂಡಲೇ ಬರಬೇಕು. ಟೆನ್ನಿಸ್ ಓಪನ್ ಡಬಲ್ಸ್ RSI, PSI, RPI, PI ವಿನ್ನರ್ಸ್ ಶ್ರೀ ಸಿದ್ದೇಶ್ GN, RPI ಹಾಗೂ ಶ್ರೀ ಮರಳು ಸಿದ್ದಪ್ಪ RPI. ರನ್ನರ್ಸ್ ಶ್ರೀ ಶಂಕರಗೌಡ ಪಾಟೀಲ್ RPI DR ಹಾವೇರಿ ಹಾಗೂ ಶಂಕರಗೌಡ ಚೌಧರಿ RPI DR ಗದಗ್. ಟೆನ್ನಿಸ್ ಸಿಂಗಲ್ಸ್ ಶ್ರೀ ಮೊಹಮ್ಮದ್ ರಫಿ CPI, APMC, PS ಬಳ್ಳಾರಿ. ರನ್ನರ್ ಶ್ರೀ ಸಿದ್ದೇಶ್ GN, RPI, ISD ಬೆಂಗಳೂರು. ಟೆನ್ನಿಸ್ ಓಪನ್ ಡಬಲ್ಸ್ ವಿಜೇತರು ಇದ್ದೀರಲ್ಲ, ಓಕೆ. ಟೆನ್ನಿಸ್ ವೆಟರನ್ಸ್ ಸಿಂಗಲ್ಸ್ ಫಾರ್ ಗೆಜೆಟೆಡ್ ಆಫೀಸರ್ಸ್ ವಿನ್ನರ್ ಶ್ರೀ ಹಮ್ಜಾ ಹುಸೇನ್, ಕಮಾಂಡೆಂಟ್ 12th Battalion KSRP ತುಮಕೂರು ಹಾಗೂ ರನ್ನರ್ ಶ್ರೀ ಅಲೋಕ್ ಕುಮಾರ್ ADGP ತರಬೇತಿ.
ಬನ್ನಿ. ಡಬಲ್ಸ್ ಸರ್, ಒಂದು ನಿಮಿಷ ಸರ್. ಸರಿ, ಡಬಲ್ಸ್ ಟೆನ್ನಿಸ್ ಡಬಲ್ಸ್ RSI PSI RPI PI ವಿನರ್ ಶ್ರೀ ಸಿದ್ದೇಶ್ GN ಹಾಗೂ ಮರಳು ಸಿದ್ದಪ್ಪ. ರನ್ನರ್ ಶಂಕರಗೌಡ ಪಾಟೀಲ್ RPI DR ಹಾವೇರಿ. ಈ ಟೆನ್ನಿಸ್ ವಿನ್ನರ್ನಲ್ಲಿ ವೆಟ್ರನ್ಸ್ ಅಲ್ಲಿ ಹಮ್ಜಾ ಹುಸೇನ್ ಕಮಾಂಡೆಂಟ್ ವಿನ್ನರ್. ಹಾಗೆ ಟೆನ್ನಿಸ್ ವೆಟರನ್ಸ್ ಡಬಲ್ಸ್ ಫಾರ್ ಗೆಜೆಟೆಡ್ ಆಫೀಸರ್ಸ್ ಶ್ರೀ ಅಲೋಕ್ ಕುಮಾರ್ ಹಾಗೂ ಶ್ರೀ ಹಮ್ಜಾ ಹುಸೇನ್. ರನ್ನರ್ಸ್ ಶ್ರೀ ಧರಣೇಶ್ ಅಡಿಷನಲ್ SP ಯಾದಗಿರಿ ಹಾಗೂ ಶ್ರೀ ನಾಗರಾಜ್ G DYSP ಸೆನ್ ಯಾದಗಿರಿ. ಟೆನ್ನಿಸ್ ಓಪನ್ ಸಿಂಗಲ್ಸ್ ಫಾರ್ ಗೆಜೆಟೆಡ್ ಆಫೀಸರ್ಸ್ ವಿನ್ನರ್ ಶ್ರೀ ಶರಣಪ್ಪ DSP DR ಕಲಬುರಗಿ. ರನ್ನರ್ ಶ್ರೀ ಗೋಪಾಲ್ ರೆಡ್ಡಿ DCP CR ಈಸ್ಟ್ ಬೆಂಗಳೂರು. ಹಾಗೆಯೇ ಟೆನ್ನಿಸ್ ಓಪನ್ ಡಬಲ್ಸ್ ಫಾರ್ ಗೆಜೆಟೆಡ್ ಆಫೀಸರ್ಸ್ ವಿನ್ನರ್ ಶ್ರೀ R ಚೇತನ್ DIGP ಮತ್ತು ಶ್ರೀ ಶರಣಪ್ಪ DSP DR ಕಲಬುರಗಿ. ರನ್ನರ್ ಶ್ರೀ ಗೋಪಾಲ್ ರೆಡ್ಡಿ DCP CR ಈಸ್ಟ್. ತಗೊಂಬಿಡಿ, ನಾನು ಹೇಳ್ತೀನಿ ಬನ್ನಿ. ಎಸ್, ಡಬಲ್ಸ್ ವೆಟ್ರನ್ಸ್ ಅಲ್ಲಿ ಡಬಲ್ಸ್ ನಮ್ಮ ಇವರು ಧರಣೇಶ್ ಹಾಗೂ ನಾಗರಾಜ್ ಬನ್ನಿ. ಧರಣೇಶ್ ಮತ್ತು ನಾಗರಾಜ್ ವೆಟ್ರನ್ಸ್ ಅಲ್ಲಿ ರನ್ನರ್ಸ್. ಇದಾದ ನಂತರ ಪಿಸ್ಟಲ್ ಶೂಟಿಂಗ್ ವಿಭಾಗದಲ್ಲಿ ವಿಜೇತರು ದಯಮಾಡಿ ಬರಬೇಕು. PSI RSI PI RPI ಗಳಿಗಾಗಿ ಬಸವರಾಜ್ NK RSI ಫಸ್ಟ್ ಪ್ಲೇಸ್ KSRP ವಿತ್ 93 ಪಾಯಿಂಟ್ಸ್. ಭಾನುಪ್ರಕಾಶ್ D RPI VVIP ಸೆಕ್ಯೂರಿಟಿ 90 ಪಾಯಿಂಟ್ಸ್. ಥರ್ಡ್ ಪ್ಲೇಸ್ ಗೋವಿಂದರಾಜು PI BCP. ಈಗ ಪಿಸ್ಟಲ್ ವಿಭಾಗದ ವಿಜೇತರಿಗೆ ಬಹುಮಾನಗಳನ್ನು ಕೊಡಲಾಗುತ್ತೆ. ಮೊದಲನೇ ಸ್ಥಾನ ಬಸವರಾಜ್ NK RSI. ಬನ್ನಿ. PSI ರ್ಯಾಂಕಿನ ಅಧಿಕಾರಿಗಳಿಗೆ, PSI ಹಾಗೂ PI ರ್ಯಾಂಕಿನ ಅಧಿಕಾರಿಗಳಿಗೆ. ಎಸ್, ಈಗ ಕರಿತೇನೆ ಸರ್. ಎಸ್ ಕರಿತೇನೆ ಸರ್. ಈಗ ಕರಿ, ಇನ್ನೂ ಇಷ್ಟ. ಈಗ ಮುಂದಿನ ಬಹುಮಾನಗಳನ್ನು DGP ಮೇಡಮ್ ಅವರು, ಶ್ರೀಮತಿ ಕನ್ನಿಕಾ ಪರಮೇಶ್ವರಿರವರು ಮೇಡಮ್ ರವರು ದಯಮಾಡಿ ಬಹುಮಾನಗಳನ್ನು ವಿತರಿಸಬೇಕು. ಪಿಸ್ಟಲ್ ಶೂಟಿಂಗ್ ಫಾರ್ DSP and ACPs H ಗದಿಯಪ್ಪ ಅಸಿಸ್ಟೆಂಟ್ ಕಮಾಂಡೆಂಟ್ KSRP ವಿತ್ 94 ಪಾಯಿಂಟ್ಸ್. ಶ್ರೀನಿವಾಸ್ J DSP ಚಿತ್ರದುರ್ಗ 89 ಪಾಯಿಂಟ್ಸ್ and third place ಶಶಿಕುಮಾರ್ AC KSISF. ಬನ್ನಿ. ಪಿಸ್ಟಲ್ ಶೂಟಿಂಗ್ ಫಾರ್ DSP and ACPs ಫಸ್ಟ್ ಪ್ಲೇಸ್ H ಗದಿಯಪ್ಪ ಅಸಿಸ್ಟೆಂಟ್ ಕಮಾಂಡೆಂಟ್. ಸೆಕೆಂಡ್ ಪ್ಲೇಸ್ ಶ್ರೀನಿವಾಸ್ J DSP ಚಿತ್ರದುರ್ಗ. ಬನ್ನಿ.
ಕ್ರೀಡಾಪಟುಗಳು ಇಲ್ಲದ ಸಂದರ್ಭದಲ್ಲಿ ಅವರ ತಂಡದ ಮ್ಯಾನೇಜರ್, ಕ್ಯಾಪ್ಟನ್ ಅಥವಾ ಬೇರೆ ಇತರೆ ಕ್ರೀಡಾಪಟುಗಳು ಸ್ವೀಕರಿಸಬಹುದು. ಸೆಕೆಂಡ್ ಪ್ಲೇಸ್ ಶ್ರೀನಿವಾಸ್ DSP ಚಿತ್ರದುರ್ಗ ಅವರು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಮೊದಲನೇ ಸ್ಥಾನ H ಗದಿಗೆಪ್ಪ KSRP 94 ಪಾಯಿಂಟ್ಸ್. ಮೇಡಮ್ ಶ್ರೀಮತಿ ಕನ್ನಿಕಾ ಪರಮೇಶ್ವರಿರವರು ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ. ಮೂರನೇ ಸ್ಥಾನ ಶಶಿಕುಮಾರ್ ಅಸಿಸ್ಟೆಂಟ್ ಕಮಾಂಡೆಂಟ್ KSISF. ಪಿಸ್ಟಲ್ ಶೂಟಿಂಗ್ ಫಾರ್ WPIs, WRSIs, WPIs, WRPIs, WDSP and ACP. First place Geeta Kulkarni, ACP Mangaluru 74 points. Second place Nikita G, ACP Bangalore City Police 67 points. And third place Manjula DK, RSI KSRP. ಬನ್ನಿ, ವಿಜೇತರು ಬೇಗ ಬರಬೇಕು. ವಿಜೇತರು ಇಲ್ಲದಿದ್ದ ಪಕ್ಷದಲ್ಲಿ ತಂಡದ ಸದಸ್ಯರೊಬ್ಬರು ಬಹುಮಾನಗಳನ್ನು ಸ್ವೀಕರಿಸಬೇಕು. ಪಿಸ್ಟಲ್ ಶೂಟಿಂಗ್ ಫಾರ್ SP, DCP and Commandant rank officers. First place Vedesh Kumar, Commandant with 81 points. Second place Sri Hari Babu BL, SP with 81 points. Vedesh Kumar ಬನ್ನಿ ತಗೊಳ್ಳಿ. ವೇದೇಶ್ ಕುಮಾರ್ ಅವರ ಪರವಾಗಿ ಅವರ ಸಹೋದ್ಯೋಗಿ ಪಡ್ಕೊಳ್ತಾ ಇದ್ದಾರೆ. ಬನ್ನಿ ತಗೊಳ್ಳಿ. ಸೆಕೆಂಡ್ ಪ್ಲೇಸ್ ಶ್ರೀ ಹರಿಬಾಬು BL, SP 81 ಪಾಯಿಂಟ್ಸ್. And third place Dr. BT Kavita, SP 79 ಪಾಯಿಂಟ್ಸ್. ಈಗ ಮುಂದಿನ ಬಹುಮಾನಗಳನ್ನು DGP ಮೇಡಮ್ ಅವರು ವಿತರಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸಮೀನಾ ಖಾನಂ ಮೇಡಮ್ ಅವರು. ಎಸ್. ನೆಕ್ಸ್ಟ್ ಡಾಕ್ಟರ್ BT ಕವಿತಾ, ಈ ಕಡೆಯಿಂದ ಬನ್ನಿ ಮೇಡಮ್, ನೀವು ಹಿಂದೆಯಿಂದ ಬಂದರೆ ಗೊತ್ತಾಗಲ್ಲ. ಬನ್ನಿ BT ಕವಿತಾ ಮೂರನೇ ಸ್ಥಾನ. ಪಿಸ್ಟಲ್ ಶೂಟಿಂಗ್ ಫಾರ್ DIGP and above. First place Borse Bhushan G, DIGP with 91 points. And second place Shri Ravi S, ADGP Intelligence 89 points. And third place Dr. Chandragupta, IGP 43 points. ಮುಂದಿನ ವಿಭಾಗ ಶೂಟಿಂಗ್ MP5 ಫಾರ್ SP, DCP and Commandant. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಅವ್ರು ಬನ್ನಿ. ಅಲ್ಲ, ನೀವು ಸೆಕೆಂಡ್, ನಾನು ಈಗ ಕರಿತಿರೋರು ಬಂದು ಸಿದ್ಧತೆಯಲ್ಲಿರಿ ಇಲ್ಲಿ. ಅವರು ಬಹುಮಾನಗಳನ್ನು ಸ್ವೀಕರಿಸಿದ ಮೇಲೆ ಸೆಕೆಂಡ್ ರವಿ S, ADGP Int and third place Dr. Chandragupta, IGP. ಶೂಟಿಂಗ್ ವಿಭಾಗದವರು ದಯಮಾಡಿ ಎಲ್ಲರೂ ವಿಜಯ ವೇದಿಕೆ ಹತ್ರ ಬರಬೇಕು. ಹಾಗೆಯೇ ಶೂಟಿಂಗ್ MP5 ಫಾರ್ SP, DCP, Commandant. ಫಸ್ಟ್ ಪ್ಲೇಸ್ VC ಗೋಪಾಲ್ ರೆಡ್ಡಿ, DCP 93 ಪಾಯಿಂಟ್ಸ್. ಸೆಕೆಂಡ್ ಪ್ಲೇಸ್ ನಾಗೇಶ್ DL, DCP 91 ಪಾಯಿಂಟ್ಸ್. And third place Yuva Kumar, Commandant 8th Battalion KSRP 90 points. ಮುಂದಿನ ಬಹುಮಾನಗಳನ್ನು ಶ್ರೀಮತಿ ಕನ್ನಿಕಾ ಮೇಡಮ್ ಅವರು ದಯಮಾಡಿ ವಿತರಿಸಬೇಕಾಗಿ ವಿನಂತಿ. ಇನ್ನೂ ಭಾಳ ಇದೆ ಮೇಡಮ್. ಶೂಟಿಂಗ್ MP5 ಫಾರ್ DIGP and above. First place Shri Basavaraj Jille, DIGP 89 points. Second place Dr. Chandragupta, IGP 87 points. And third place Simant Kumar Singh, Commissioner of Police Bengaluru with 82 points. Sir is very happy as Bangalore City Police has emerged as a champion team. And ಮುಂದಿನ ಕ್ರೀಡೆ ಗಾಲ್ಫ್ ಫಾರ್ ಸೀನಿಯರ್ ಆಫೀಸರ್ಸ್. ಈ ಕ್ರೀಡೆಗೆ ವಿಜೇತರು, ಗಾಲ್ಫ್ ಕ್ರೀಡೆಯ ವಿಜೇತರು ಮೊದಲನೇ ಸ್ಥಾನ ಶ್ರೀ ಉಮೇಶ್ ಕುಮಾರ್, ADGP KSRP ರವರು.
ಮೊದಲನೇ ಸ್ಥಾನ ಶ್ರೀ ಉಮೇಶ್ ಕುಮಾರ್ ADGP KSRP ರವರು. ಎರಡನೇ ಸ್ಥಾನ ಹಮ್ಜಾ ಹುಸೇನ್ ಕಮಾಂಡೆಂಟ್ 12ನೇ ಪಡೆ KSRP. ಶಟಲ್ ಬ್ಯಾಡ್ಮಿಂಟನ್ ವಿಜೇತರು ಕೂಡಲೇ ವೇದಿಕೆ ಬಳಿ ಬರಬೇಕು. ಶಟಲ್ ಬ್ಯಾಡ್ಮಿಂಟನ್ RSI PSI PI RPIಗಳಿಗಾಗಿ ವಿನರ್ KN ಸ್ವಾಮಿ PSI ರಾಮನಗರ PS. ಇನ್ನೂ ಇದೆ ಸರ್, ಅದಾದಮೇಲೆ ಇದೆರಡಿದೆ ಸರ್, 100 ಮೀಟರ್ ಶಟಲ್ ಬ್ಯಾಡ್ಮಿಂಟನ್ ಫಸ್ಟ್ ಪ್ಲೇಸ್ ವಿನ್ನರ್ KN ಸ್ವಾಮಿ, ಸೆಕೆಂಡ್ ಪ್ಲೇಸ್ ಕಾಳಿಕೃಷ್ಣ PI PTS ಐಮಂಗಲ. ನೀವೆಲ್ಲ ಶಟಲ್ ಬ್ಯಾಡ್ಮಿಂಟನ್ ಅವರೆಲ್ಲ ವೇದಿಕೆ ಹತ್ರ ಬರಬೇಕು. ಶಟಲ್ ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ RSI PSI PI RPIಗಳಿಗಾಗಿ ವಿನರ್ ಮಂಜುನಾಥ್ ಸ್ವಾಮಿ PSI ಶಿವಾಜಿನಗರ್ ಆ್ಯಂಡ್ ಮಧು HS PSI ಅಶೋಕ್ ನಗರ್. ಡಬಲ್ಸ್ ಫಸ್ಟ್ ಸರ್. ಹಾಗೆಯೇ ರನ್ನರ್ ಭಾನುಪ್ರಕಾಶ್ GV RPI ಹಾಗೂ ಭಾನುಪ್ರಕಾಶ್ D RPI VVIP. ಶಟಲ್ ಬ್ಯಾಡ್ಮಿಂಟನ್ ವಿಮೆನ್ಸ್ ಸಿಂಗಲ್ RSI PSI PI RPIಗಳಿಗಾಗಿ ವಿನರ್ ಸಾಕ್ಷಿ ಹೇಮಂತ್ ಸೋಕೋ KGF, ರನ್ನರ್ ಶ್ರುತಿ B ಸೋಕೋ ಗದಗ್. ಒಂದು ನಿಮಿಷ ಇರಿ, ನೋಡಿಕೊಂಡು ನೀವು ಮ್ಯಾನೇಜ್ ಮಾಡಿ. ಎಸ್ ಸರ್. ಶಟಲ್ ಬ್ಯಾಡ್ಮಿಂಟನ್ ವಿಮೆನ್ ಡಬಲ್ಸ್ RPI RSI ಇವರಿಗಾಗಿ ಸುಧಾರಾಣಿ KS PSI CCRP. ಸಿಂಗಲ್ ಹೇಮಂತ್ ಸಾಕ್ಷಿ ಹೇಮಂತ್ ಸೋಕೋ KGF. ಮತ್ತು ಸೆಕೆಂಡ್ ಶ್ರುತಿ B ಸೋಕೋ ಗದಗ್. ಶಟಲ್ ಬ್ಯಾಡ್ಮಿಂಟನ್ ವಿಮೆನ್ಸ್ ಡಬಲ್ಸ್ RSI RPIಗಳಿಗಾಗಿ ಸುಧಾರಾಣಿ KS PSI CCRP ಆ್ಯಂಡ್ ಸುಧಾ GR PSI CCRP. ರನ್ನರ್ ಶ್ರುತಿ B ಸೋಕೋ ಗದಗ್ ಆ್ಯಂಡ್ ಸಾಕ್ಷಿ ಹೇಮಂತ್ ಸೋಕೋ KGF. ಶಟಲ್ ಬ್ಯಾಡ್ಮಿಂಟನ್ ಮೆನ್ಸ್ ಸಿಂಗಲ್ ಫಾರ್ DSP ಆ್ಯಂಡ್ ಅಬೋ ವಿನರ್ ಪವನ್ ಕುಮಾರ್ MS DSP ಸೆನ್ ಚಾಮರಾಜನಗರ, ರನ್ನರ್ KR ನಾಗರಾಜ್ DSP ಭದ್ರಾವತಿ. ಪ್ಲೀಸ್ ಬಿ ರೆಡಿ. Shuttle badminton singles Pavan Kumar DSP Sen Chamarajnagar winner and runner KR Nagaraj DSP Bhadravati. Shuttle badminton men's double DSP and above Pavan Kumar and Nagendra Prasad DSPs and runners Nagaraj DSP Sen Yadgiri and Girish DSP Chanpatna. And now winners. Pavan Kumar ಪರವಾಗಿ ಒಬ್ಬರು ತಗೊಳ್ಳಿ. ಡಬಲ್ಸ್ ಆಯ್ತಲ್ಲ. ಸೆಕೆಂಡ್ ಪ್ಲೇಸ್ ನಾಗರಾಜ್, ಇವರು ನಾಗರಾಜ್ ಅಂಡ್ ಗಿರೀಶ್. Shuttle badminton men's singles for DSP and above 50 years. Once again Nagaraj DSP Sen Yadgiri and Nagaraj G and KR Nagaraj DSP Bhadravati.
Shuttle badminton 50 years and above, Nagaraj G. DSP Sen Yadgiri, and runner KR Nagaraj DSP Bhadravati. Shuttle badminton men's double DSP and above 50 years. ಮುಂದಿನ ಬಹುಮಾನಗಳನ್ನು ನಮ್ಮ ಮಿಸಸ್ ADGP ಮೇಡಮ್ ಸುರುಚಿ ಕುಮಾರಿ ಅವರು ದಯಮಾಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಶಟಲ್ ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ಸ್ DSP and above 50 years doubles, Nagaraj DSP Bhadravati and Girish DSP Channapatna once again, and runner Basavaraj Jille DIG KSRP and Mellagatti Commandant KSRP Shigavi. Shuttle badminton women's single for DSP and above, Shruti N FSL Madiwala and runner Manupriya FSL Madiwala. ವಿನೋದದ ಸ್ಪರ್ಧೆಗಳ ವಿಜೇತರು ಬಾಂಬಿಂಗ್ ದ ಸಿಟಿ, ಮೊದಲನೇ ಸ್ಥಾನ ವಿಕ್ರಮ್ ಅಮಟೆ SP ಚಿಕ್ಕಮಗಳೂರು. ಇಲ್ಲಿ ಬಂದು ನಿಂತ್ಕೊಂಡು ಹೇಳಿ, ಯು ಕಮ್ ಅಂಡ್ ಸ್ಟ್ಯಾಂಡ್ ಹಿಯರ್. ತಗೊಂಬನ್ನಿ ಯಾರು ಬಾಂಬಿಂಗ್ ದ ಸಿಟಿ ವಿಕ್ರಮ್ ಅಮಟೆ SP ಚಿಕ್ಕಮಗಳೂರು, ರಶ್ಮಿ ಪರಡ್ಡಿ ಸೆಕೆಂಡ್ ಪ್ಲೇಸ್ SP CID, ನೀವು ಮುಂದೆಯಿಂದ ಬನ್ನಿ ಮೇಡಮ್. ಬಾಂಬಿಂಗ್ ದ ಸಿಟಿ ವಿಕ್ರಮ್ ಅಮಟೆ SP ಚಿಕ್ಕಮಗಳೂರು ಫಸ್ಟ್ ಪ್ಲೇಸ್, ಆ್ಯಂಡ್ ರಶ್ಮಿ ಪರಡ್ಡಿ SP CID ಸೆಕೆಂಡ್ ಪ್ಲೇಸ್, ಆ್ಯಂಡ್ ಹಮ್ಜಾ ಹುಸೇನ್ ಕಮಾಂಡೆಂಟ್ 12th Battalion ಥರ್ಡ್ ಪ್ಲೇಸ್. ಹಾಕಿ ಹಿಟ್ಟಿಂಗ್ ದ ಬಾಲ್ ಹಿರಿಯ ನಾಗರಿಕಾಗಿ ನಾವು ಈ ಸ್ಪರ್ಧೆಯನ್ನು ನಡೆಸಿದ್ವಿ. ಮೊದಲನೇ ಸ್ಥಾನ ಶ್ರೀ ಚಂದುಲಾಲ್ರವರು, ಎರಡನೇ ಸ್ಥಾನವನ್ನು ಇಬ್ಬರು ನಿವೃತ್ತ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ, MD ಸಿಂಗ್ ಮತ್ತು ಶಿವಪ್ರಸಾದ್ ಸಾಹೇಬರು. ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರರವರು ಶ್ರೀಯುತರಿಗೆ ಬಹುಮಾನಗಳನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತೀವಿ. ಹಾಂ ಸರ್, ಮೊದಲನೇ ಸ್ಥಾನ ಸನ್ಮಾನ್ಯ ಶ್ರೀ ಚಂದುಲಾಲ್ ರವರು, ಹಾಕಿ ಮೊದಲನೇ ಸ್ಥಾನ. ಎರಡನೇ ಸ್ಥಾನ ಇಬ್ಬರು ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ, ಶ್ರೀ MD ಸಿಂಗ್ ಹಾಗೂ ಶ್ರೀ ಶಿವಪ್ರಸಾದ್ ರವರು. ಇದಾದ ನಂತರ KSRP ಬೆಂಗಳೂರು ನಗರ ಪೊಲೀಸ್ ಎರಡು ತಂಡಗಳ ನಡುವೆ ಬಹಳ ಹಣಾಹಣಿ ಏರ್ಪಟ್ಟಿತ್ತು. 100 ಮೀಟರ್ ಸನ್ಮಾನ್ಯರೇ, ಒಂದು ವಿಶೇಷ ಕ್ರೀಡಾ ಸ್ಪರ್ಧೆಯ ವಿಜೇತರಿಗೆ ಈಗ ಬಹುಮಾನಗಳನ್ನು ನಾವು ನೀಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ರಾಜ್ಯ ಮಟ್ಟದ ಕ್ರೀಡೆಗಳಷ್ಟೇ ಅಲ್ಲದೆ, ಬನ್ನಿ ಸರ್, ಪ್ಲೀಸ್ ಕಮ್. ಶಿವಪ್ರಸಾದ್ ಸರ್. ಸನ್ಮಾನ್ಯರೇ, ಈಗೊಂದು ವಿಶೇಷವಾದ ಅನೌನ್ಸ್ಮೆಂಟ್ ಹಾಗೂ ಬಹುಮಾನಗಳನ್ನು ವಿತರಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪೊಲೀಸ್ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆ ಅಷ್ಟೇ ಅಲ್ಲದೆ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನ ಅಧಿಕಾರಿಗಳು ಹೆಸರನ್ನು ಮಾಡಿದ್ದಾರೆ ಐರನ್ ಮ್ಯಾನ್ ಸ್ಪೋರ್ಟ್ಸ್ನಲ್ಲಿ. ಇದರಲ್ಲಿ ಮೊದಲಿಗರಾಗಿ ಶ್ರೀ ಸಂದೀಪ್ ಪಾಟೀಲ್ IGP KSRP ರವರು ಗೋವಾ, ಥೈಲ್ಯಾಂಡ್, ಟರ್ಕಿ ಮತ್ತು ಪೋಲ್ಯಾಂಡ್ಗಳಲ್ಲಿ ಈ ಐರನ್ ಮ್ಯಾನ್ ಸ್ಪರ್ಧೆಯ ವಿಜೇತರಿಗೆ ಈಗ ಬಹುಮಾನಗಳನ್ನು ನೀಡಲಾಗ್ತಾ ಇದೆ. ಅವರು ಗೆದ್ದಂಥ ಬಹುಮಾನವನ್ನು ಸನ್ಮಾನ್ಯ ಗೃಹ ಸಚಿವರು ಮತ್ತೊಮ್ಮೆ ಈಗ ಇಲ್ಲಿ ಕೊಡ್ತಾ ಇದ್ದಾರೆ. ಈ ವಿಭಾಗದಲ್ಲಿ 2 ಕಿಲೋಮೀಟರ್ ಸ್ವಿಮ್ಮಿಂಗ್, 90 ಕಿಲೋಮೀಟರ್ ಸೈಕ್ಲಿಂಗ್ ಹಾಗೂ 28 ಕಿಲೋಮೀಟರ್ ರನ್ನಿಂಗ್ ಏಕಕಾಲದಲ್ಲಿ. ಇವರಿಗಾಗಿ ತಮ್ಮ ಜೋರು ಚಪ್ಪಾಳೆ ಬರಲೇಬೇಕು. ಸೊ ಶ್ರೀ ಸಂದೀಪ್ ಪಾಟೀಲ್ ಅವರು ಗೋವಾ, ಥೈಲ್ಯಾಂಡ್, ಟರ್ಕಿ ಹಾಗೂ ಪೋಲ್ಯಾಂಡ್ಗಳಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಕೀರ್ತಿಯನ್ನು ತಂದಿದ್ದಾರೆ. ಮತ್ತೊಮ್ಮೆ ಗಡಚಿಕ್ಕುವ ಚಪ್ಪಾಳೆ ಮುಖಾಂತರ ಇವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆಯೇ ಶ್ರೀ ಸಂದೀಪ್ ಪಾಟೀಲ್ ರವರೊಂದಿಗೆ ಇತರೆ 3 ಅಧಿಕಾರಿಗಳು ಈ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ತಂದಿದ್ದಾರೆ. ಶ್ರೀಶೈಲ್ ಬ್ಯಾಕೋಡ್ PI ಮೂಡಲ್ಗಿ, ಕಜಾಕಿಸ್ತಾನದಲ್ಲಿ ನಡೆದ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿ ಮೆಡಲ್ ಅನ್ನು ಪಡ್ಕೊಂಡಿದ್ದಾರೆ. ಶ್ರೀಶೈಲ್ ಬ್ಯಾಕೋಡ್, ಹಾಗೆಯೇ ಶ್ರೀ ಸಮೀರ್ ಮುಲ್ಲಾ PI ಗರಗ್ ಧಾರವಾಡ ಹಾಗೂ ಶ್ರೀ ಭೈರಪ್ಪ ಚೌಗ್ಲಾ ಹೆಡ್ ಕಾನ್ಸ್ಟೇಬಲ್ ಕಂಗ್ರಾಳಿ PTS, ಇವರು KSRP ಹೆಡ್ ಕಾನ್ಸ್ಟೇಬಲ್ ರವರ ಮಗ. ಶ್ರೀ ಶ್ರೀಶೈಲ್ ಬ್ಯಾಕೋಡ್ PI ಮೂಡಲ್ಗಿ ಕಜಾಕಿಸ್ತಾನದಲ್ಲಿ ನಡೆದ ಕ್ರೀಡೆಯಲ್ಲಿ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿ ಕೀರ್ತಿಯನ್ನು ತಂದಿದ್ದಾರೆ. ಸಮೀರ್ ಮುಲ್ಲಾ ಅವರು ಇದ್ರೆ ಬರಬೇಕು, ಬಹುಶಃ ಅವರಿಲ್ಲ ಅನ್ಸುತ್ತೆ. ಹಾಗೆಯೇ ನಮ್ಮ KSRPಯ ಹೆಡ್ ಕಾನ್ಸ್ಟೇಬಲ್ ಭೈರಪ್ಪ ಚೌಗ್ಲಾ ಹಾಫ್ ಮ್ಯಾರಥಾನ್ನಲ್ಲಿ ಇವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮ KSRPಯ ಮಗ ಇವರು ಕಂಗ್ರಾಳಿ PTSನಲ್ಲಿ ಈಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ವಿಮ್ಮಿಂಗ್, ಸೈಕ್ಲಿಂಗ್ ಹಾಗೂ ರನ್ನಿಂಗ್ 3 ಏಕಕಾಲದಲ್ಲಿ ಒಟ್ಟಿಗೆ ಮಾಡ್ತಕ್ಕಂಥ ಕ್ರೀಡೆಗಳಿವು. ಕರ್ನಾಟಕ ರಾಜ್ಯ ಪೊಲೀಸ್ನ 2024 ಹಾಗೂ 25ನೇ ಸಾಲಿನ ಅತ್ಯಂತ ವೇಗಿ ಕ್ರೀಡಾಪಟುಗಳು ಈಗಾಗಲೇ ಘೋಷಣೆಯಾಗಿದೆ. 100 ಮೀಟರ್ಸ್ ಓಟ ನಮ್ಮ ಸನ್ಮಾನ್ಯ ಗೃಹ ಸಚಿವರ ಅಚ್ಚುಮೆಚ್ಚಿನ ಓಟ ಇದು. ಈ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಮೊದಲಿಗರಾಗಿದ್ದಾರೆ ಶ್ರೀ ರೋಹಿತ್, ಬೆಂಗಳೂರು ನಗರ ಪೊಲೀಸ್, ವಿತ್ ದ ಟೈಮಿಂಗ್ಸ್ ಆಫ್ 11.37 seconds. ಹ್ಯೂಜ್ ರೌಂಡ್ಸ್ ಆಫ್ ಕ್ಲಾಪ್ಸ್. ಜೋರು ಚಪ್ಪಾಳೆಯೊಂದಿಗೆ ಇವರನ್ನ ಪ್ರೋತ್ಸಾಹಿಸಿರಿ. ಶ್ರೀ ರೋಹಿತ್, ಬೆಂಗಳೂರು ನಗರ ಪೊಲೀಸ್. ಒಂದು ವಿಶೇಷವಾದ ಸಂದರ್ಭ ಸರ್. ರಾಹುಲ್ ಹಾಗೂ ಶಿವಾನಂದ್ ದಯಮಾಡಿ ಕೂಡಲೇ ಬರಬೇಕು. ನಮ್ಮ ಡಾಕ್ಟರ್ G ಪರಮೇಶ್ವರ ಸಾಹೇಬರದು ಕರ್ನಾಟಕದಲ್ಲಿ ರೆಕಾರ್ಡ್ ಇದೆ, ಯೂನಿವರ್ಸಿಟಿ ರೆಕಾರ್ಡ್ 10.9 seconds ಯೂನಿವರ್ಸಿಟಿ ರೆಕಾರ್ಡ್. ಇವತ್ತವರೆಗೂ ಯಾರೂ ಮುರಿದಿಲ್ಲ. ಸಾಹೇಬ್ರಿಗೋಸ್ಕರ ಒಂದು ಜೋರು ಚಪ್ಪಾಳೆ ಬರಬೇಕು. ರಾಹುಲ್ DCP with the timing point 11.60 seconds. And third place Shivananda KSRP 11.87 seconds. And they are the fastest runners of Karnataka State Police. 100 ಮೀಟರ್ಸ್ ಮಹಿಳೆಯರ ವಿಭಾಗದ ವಿಜೇತರು ಅತ್ಯಂತ ವೇಗಿ ಕ್ರೀಡಾಪಟು ಲಿಖಿತಾ M, ಬೆಂಗಳೂರು ನಗರ ಪೊಲೀಸ್ 14.07 seconds. ಈ ಕ್ರೀಡಾಪಟುಗಳಿಂದಲೇ ಈ ತಂಡ, ಬೆಂಗಳೂರು ನಗರ ಪೊಲೀಸ್ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. 2ನೇ ಸ್ಥಾನ ಸುಷ್ಮಿತಾ MV ಮತ್ತೆ ಬೆಂಗಳೂರು ನಗರ ಪೊಲೀಸ್. ಕ್ರಮಿಸಿದ ತೆಗೆದುಕೊಂಡ ಸಮಯ 14.34 ಸೆಕೆಂಡ್. ಸುಷ್ಮಿತಾ MV. 3ನೇ ಸ್ಥಾನ ಅಶ್ವಿನಿ K, ಮೈಸೂರು ನಗರ 15.65 seconds. ಸನ್ಮಾನ್ಯ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸ್ತಾ ಇದ್ದಾರೆ. ಈಗ ಅಂತಿಮವಾಗಿ ರೋಲಿಂಗ್ ಟ್ರೋಫೀಸ್ ಅಂಡ್ ಶೀಲ್ಡ್ಸ್ ಎಲ್ಲ ತಂಡಗಳಿಗೆ, ಜಿಲ್ಲೆಗಳಿಗೆ ಹಾಗೂ ಘಟಕಗಳಿಗೆ ಬಹಳ ಗೌರವ ತರ್ತಕ್ಕಂಥ ಸ್ಪರ್ಧೆಗಳು. 100 meter ರೇಸ್ ಮೆನ್ ರೋಲಿಂಗ್ ಟ್ರೋಫಿ ಗೋಸ್ ಟು ಶ್ರೀ ರೋಹಿತ್. ದಿಸ್ ರೋಲಿಂಗ್ ಟ್ರೋಫಿ is presented by Karnataka State Police Sports Promotion Board.
ರೋಹಿತ್ ದಯಮಾಡಿ ಬನ್ನಿ. ಆ್ಯಂಡ್ ಟೀಮ್ ಮ್ಯಾನೇಜರ್ ಬರ್ಬೋದು ರೋಲಿಂಗ್ ಟ್ರೋಫೀಸ್ ತಗೊಳ್ಳಿಕ್ಕೆ. ತಂಡದ ಮ್ಯಾನೇಜರ್, ಕ್ಯಾಪ್ಟನ್, ಸಂಬಂಧಪಟ್ಟ SP ಗಳು ಸಹಿತ ಬರ್ಬೋದು. 400 meters men rolling trophy goes to Sri Raghunandan, Mysore district. This rolling trophy is presented by Karnataka State Police Sports Promotion Board. ಹಾಗೆ 800 meter race men ಶ್ರೀ ಸಂದೀಪ್ TS BCP ನೀವು ಬನ್ನಿ. 400 meter ರೇಸ್ನ ರೋಲಿಂಗ್ ಟ್ರೋಫಿ ರಘುನಂದನ್ ಮೈಸೂರು ಡಿಸ್ಟಿಕ್ ಅವರು ಪಡ್ಕೊಳ್ತಾ ಇದ್ದಾರೆ. ರೋಲಿಂಗ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. 800 meter race men rolling trophy goes to Sri Sandeep TS BCP again. This trophy presented by Sri GA Parameshwaraya, retired principal PTS KSRP. ಟೀಮ್ ಇವೆಂಟ್ಸ್ಗೆ ಸಂಬಂಧಪಟ್ಟ SP ಗಳು ದಯಮಾಡಿ ಬರಬೇಕು. 1500 meter race men rolling trophy goes to again Sandeep TS BCP. Trophy presented by Srimati PK Monnappa in memory of late Sri PK Monnappa, IPS IGP retired. ಕೊರಟಗೆರೆ, ನಮ್ಮ ತುಮಕೂರು ಸರ್. ಸಾಹೇಬರು ನೆನಪಿಸ್ತಾ ಇದ್ದಾರೆ, ನಮ್ಮವರು ಹೇಳಪ್ಪ ಅಂತೇಳಿ. ಥ್ಯಾಂಕ್ ಯು ಸರ್. ಹಾಗೆಯೇ 10,000 meter race men ಅಗೇನ್ ಸಂದೀಪ್ TS, ಕೊರಟಗೆರೆ ಜಿಲ್ಲೆಯ ಕ್ರೀಡಾಪಟು. 3 ಟ್ರೋಫಿಗಳನ್ನು ತಗೊಂಡಿದ್ದಾನೆ ಸರ್. ಇವನಿಗೆ ತಾವು ಒಂದು ವಿಶೇಷ ಬಹುಮಾನವನ್ನು ಘೋಷಣೆ ಮಾಡಬೇಕು. This rolling trophy donated by Srimati Sudha P. Pandit in memory of late Sri SV Pandit, IPS retired. 3,000 meter steeplechase men Narendra D. KSRP. Rolling trophy presented by Sri M.B. Patil PSI in memory of martyr Sri Sikandar B. Patil PSI. 4 into 100 meters relay men. This trophy goes to again KSRP. Sri N.V. Babu Reddy relay challenge shield presented by the Mysore State Hockey Association. KSRP relay team or KSRP team captain. Next team, be ready. Next person, Sri Sidram Malli, Kalburgi district, for pole vault. 4 into 100 meters relay men KSRP team is receiving a rolling trophy from Honorable Home Minister of Karnataka. Pole vault, Sri Sidram Malli, Kalburgi district. Rolling trophy presented by Sri M.M. Devaya, Commandant retired in memory of his son Master M. Kiran Devaya. Kabaddi rolling trophy goes to Bangalore City Police. Honorable Commissioner of Police Sri Simant Kumar Singh sir is requested to accompany the team. ಕಬಡ್ಡಿ ಬಹಳ ವರ್ಷಗಳಿಂದ ಈ ರೋಲಿಂಗ್ ಟ್ರೋಫಿಯನ್ನು ಇವರೇ ಇಟ್ಕೊಂಡಿದ್ದಾರೆ. ಇದೊಂದು ಕಮಾಂಡೋ ಟೀಮ್. ಕಮಿಷನರ್ ಸಾಹೇಬ್ ಬರ್ತಾರೆ ನಿಂತ್ಕೊಡಿ. ದಿಸ್ ರೋಲಿಂಗ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಒಮ್ಮೆ ಜೋರು ಚಪ್ಪಾಳೆ. ಸನ್ಮಾನ್ಯ ಕಮಿಷನರ್ ಅವರು ಸಹಿತ ಈ ಟ್ರೋಫಿಯನ್ನು ತಗೊಳ್ಳಿಕ್ಕೆ ಬಂದಿದ್ದಾರೆ. 40 ತಂಡಗಳ ಚಪ್ಪಾಳೆ ಹೇಗಿರಬೇಕು. ವಾಲಿಬಾಲ್ rolling trophy goes to again Bangalore City Police. This trophy presented by Karnataka State Police Sports Promotion Board. ಮತ್ತೊಮ್ಮೆ ಕಮಿಷನರ್ ಸಾಹೇಬರು ತಮ್ಮ ವಾಲಿಬಾಲ್ ತಂಡದೊಂದಿಗೆ ಸೇರಿ ಈ ಟ್ರೋಫಿಯನ್ನು ಸನ್ಮಾನ್ಯ ಗೃಹ ಸಚಿವರಿಂದ ಸ್ವೀಕರಿಸಬೇಕು. ವಾಲಿಬಾಲ್ rolling trophy goes to Bangalore City Police. ಬನ್ನಿ, ಬೇಗ ಬನ್ನಿ. ವಾಲಿಬಾಲ್ ಆದ ನಂತರ ಮತ್ತೊಮ್ಮೆ ಹ್ಯಾಂಡ್ ಬಾಲ್. ಅಗೇನ್ ದಿಸ್ ಟ್ರೋಫಿ ಆಲ್ಸೋ ಗೋಸ್ ಟು ಬೆಂಗಳೂರು ಸಿಟಿ ಪೊಲೀಸ್. ದಿಸ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. And the next rolling trophy, Kho men. This trophy goes to KSRP. ADGP KSRP ಅವರು, IGP KSRP ಅವರು ಹಾಗೂ ಖೋ ತಂಡದ
ಟೀಮ್ ಮ್ಯಾನೇಜರ್, ಕ್ಯಾಪ್ಟನ್, ಪ್ಲೇಯರ್ಸ್ ಬಂದು ಈ ಟ್ರೋಫಿಯನ್ನು ಸ್ವೀಕರಿಸಬೇಕು. ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಈ ಟ್ರೋಫಿಯನ್ನು ಕೊಡಮಾಡಿದೆ. ಖೋ ರೋಲಿಂಗ್ ಟ್ರೋಫಿ ಟು KSRP. ಕಮಾಂಡೆಂಟ್ BM ಪ್ರಸಾದ್, ಟೀಮ್ ಮ್ಯಾನೇಜರ್, ಈ ತಂಡದ ಉಸ್ತುವಾರಿ ಅಧಿಕಾರಿಯಾಗಿದ್ದಾರೆ. DG ಆ್ಯಂಡ್ IGP ಡಾಕ್ಟರ್ MA ಸಲೀಂ, ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ನ ಮುಖ್ಯಸ್ಥರು ವೇದಿಕೆ ಮೇಲೆ ಇದೀಗ ಅತಿಥಿ ಗಣ್ಯರೊಂದಿಗೆ. ಟಗ್ ಆಫ್ ವಾರ್ ಅಗೇನ್ ಆಫೀಸರ್ಸ್ ಇಲ್ಲ ಸರ್, ಕೊಟ್ಟಿಲ್ಲ. ಟಗ್ ಆಫ್ ವಾರ್ ರೋಲಿಂಗ್ ಟ್ರೋಫಿ ಸರ್ ಗೋಸ್ ಟು KSRP ಟೀಮ್. ಟಗ್ ಆಫ್ ವಾರ್ ರೋಲಿಂಗ್ ಟ್ರೋಫಿ ಗೋಸ್ ಟು KSRP ಟೀಮ್. ADG KSRP ಶ್ರೀ ಉಮೇಶ್ ಪ್ರೆಸೆಂಟ್ ಮಾಡಿ, ಈ ಟ್ರೋಫಿಯನ್ನು ಪ್ರೆಸೆಂಟ್ ಮಾಡಿರೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ. ಬೆಸ್ಟ್ ಶೂಟರ್ ಇನ್ ರಿವಾಲ್ವರ್ ಶೂಟಿಂಗ್, ಪಿಸ್ಟಲ್ ಶೂಟಿಂಗ್ ಕಾಂಪಿಟೇಷನ್ ಫಾರ್ ಗೆಜೆಟೆಡ್ ಆಫೀಸರ್ ರೋಲಿಂಗ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಶ್ರೀ H. ವೀರಭದ್ರಯ್ಯ IPS ರಿಟೈರ್ಡ್ DGP ಗೋಸ್ ಟು ಶ್ರೀ ಬೋರ್ಸೆ ಭೂಷಣ್ G. DIGP with 91 points. Pistol shooting. आइए सर. बोरसे भूषण DIGP with 91 points. Rolling trophy presented by Shri H. Veerabhadraya, retired DGP. Individual championship, now the actual trophy, the biggest trophy, individual championship men to the BCP, KSRP and ISD, ಎಲ್ಲರ ಪರವಾಗಿ ಶ್ರೀ ಅಭಿಷೇಕ್ N. Shetty, Bangalore City Police with 31 points. He has secured highest points in this tournament or in this championship. Rolling trophy presented by Shri Heblikar MG IGP retired. ಇಂಡಿವಿಜುವಲ್ ಚಾಂಪಿಯನ್ ಮೆನ್ ಸಿಮಂತ್ ಕುಮಾರ್ ಸಿಂಗ್ ಸಾಹೇಬ್ರವರು, ಕಮಿಷನರ್ ಅವರು ಬರ್ತಾ ಇದ್ದಾರೆ. ಒಂದು ನಿಮಿಷ ಸರ್, ಒನ್ಸ್ಗೆ. BCP, KSRP, ISD ಅತ್ಯಂತ ಹೆಚ್ಚಿನ ಅಂಕ ಗಳಿಸಿದ ಅಭಿಷೇಕ್ ಸಿಂಗ್. ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಮೆನ್ ಆಲ್ ಡಿಸ್ಟ್ರಿಕ್ಟ್ ಅಂಡ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ರಘುನಂದನ್, ಮೈಸೂರು ಡಿಸ್ಟ್ರಿಕ್ಟ್ ವಿತ್ 21.5 ಪಾಯಿಂಟ್ಸ್. ಅಂಡ್ ದಿಸ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ರಘುನಂದನ್ ಬನ್ನಿ. ರೆಡ್ಡಿ ಬನ್ನಿ. SP ಮೈಸೂರು ಅವರು ದಯಮಾಡಿ ವೇದಿಕೆಗೆ ಬಂದು ಟ್ರೋಫಿಯನ್ನು ಸ್ವೀಕರಿಸಬೇಕು. ರಘುನಂದನ್ ಅವರು ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. IG ಮೈಸೂರು ಅವರು ಬರ್ತಾ ಇದ್ದಾರೆ, ಶ್ರೀ ಬೋರ್ಲಿಂಗಯ್ಯ ಅವರು. ಇದಾದ ನಂತರ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ವಿಮೆನ್ BCP, KSRP ಮತ್ತು ISDಗಳಲ್ಲಿ ಕುಮಾರಿ ಪೂರ್ಣಿಮಾ C. BCP ವಿತ್ 31 ಪಾಯಿಂಟ್ಸ್. ನಿಂತ್ಕೊಳ್ಳಿ, ವೇಟ್. ಒನ್ಸ್ ಅಗೇನ್ BCP ಕಮಿಷನರ್ ಸಾಹೇಬರು ದಯಮಾಡಿ ಬರಬೇಕು. ಕುಮಾರಿ ಪೂರ್ಣಿಮಾ C. BCP ವಿತ್ 31 ಪಾಯಿಂಟ್ಸ್. ಬಿಗ್ ಅಚೀವ್ಮೆಂಟ್. ರೋಲಿಂಗ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಶ್ರೀ ಹೆಬ್ಲಿಕರ್ MG IGP ರಿಟೈರ್ಡ್. ಇಂಡಿವಿಜುವಲ್ ಚಾಂಪಿಯನ್ ವಿಮೆನ್ in all district and commissioner of police category, Kumari Sushma Swaraj, Bengaluru district with 28 points. Trophy presented by Karnataka State Police Sports Promotion Board. Kumari Sushma Swaraj, Central Range IGP ಅವರು ಬಂದು ಈ ಟ್ರೋಫಿಯನ್ನು ನಿಮ್ಮ ಕ್ರೀಡಾಪಟುವಿಂದ ತಗೊಳ್ಬೇಕು. SP ಬೆಂಗಳೂರು ರೂರಲ್. ಎಸ್, ಯಾರ್ದಾದ್ರೂ ಬಹುಮಾನಗಳು ಬಿಟ್ಟೋಗಿದ್ರೆ ದಯವಿಟ್ಟು ತಿಳಿಸಿ. ಬೆಸ್ಟ್ ಟೀಮ್ ಆಫ್ ದ ಇಯರ್, ಬೆಸ್ಟ್ ಟೀಮ್ ಆಫ್ ದ ಇಯರ್ ಗೋಸ್ ಟು ಖೋ ಟೀಮ್. ಈ ತಂಡ ಆಲ್ ಇಂಡಿಯಾ ಪೊಲೀಸ್ ಗೇಮ್ಸ್ನಲ್ಲಿ ರನ್ನರ್ಸ್ ಅಪ್ ಆಗಿದೆ. ಈ ತಂಡಕ್ಕೆ ಸ್ವತಃ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ತುಮಕೂರಲ್ಲಿ ಬಂದು ಅಭಿನಂದನೆ ಸಲ್ಲಿಸಿದ್ದಾರೆ ಸರ್ ತಾವು. ಖೋ ಟೀಮ್, ಈ ಟೀಮ್ 12ನೇ ಪಡೆ KSRP ಒಂದು ನೇತೃತ್ವದಲ್ಲಿ ತಯಾರಿಯನ್ನ ನಡೆಸಿದೆ ಸರ್. ಇದು
ADG ಸರ್ ಅವರ IG ಸರ್ ಇದೊಂದು ಲಾಸ್ಟ್ ಹೋಗಿದೆ ಸರ್. ಯಾರಾದರೂ ಆ ಕಡೆ ಒಬ್ಬರನ್ನ ಕರ್ಕೊಂಬನ್ನಿ ಆ್ಯಂಡ್ ದ ಲಾಸ್ಟ್ ಅಲ್ಲಿಂದ ಕರ್ಕೊಂಬನ್ನಿ, ಯಾರಾದರೂ ಪ್ರೈಸ್ ತೊಗೊಂಡು ಕರ್ಕೊಂಬನ್ರಿ ಆ ಕಡೆಯಿಂದ. ಆ್ಯಂಡ್ ದ ಲಾಸ್ಟ್ ಪ್ರೈಸ್ ಟೀಮ್ ಚಾಂಪಿಯನ್ಶಿಪ್. ಎಲ್ಲರ ಕಣ್ಣು ಇದರ ಮೇಲೆ ಬಹಳ ಇತ್ತು. ಬೆಂಗಳೂರು ನಗರ ಪೊಲೀಸ್ ಬಹುಶಃ 10-12 ವರ್ಷದಿಂದ ಕಾಯ್ತಾ ಇತ್ತು ಈ ಟ್ರೋಫಿಯನ್ನು ತಗೊಳ್ಳಿಕ್ಕೆ KSRP ಇಂದ. ಈಗ ಈ ಟ್ರೋಫಿ ಬೆಂಗಳೂರು ನಗರ ಪೊಲೀಸ್ಗೆ ಹೋಗಿದೆ ವಿತ್ ದ ಹ್ಯೂಜ್ ಪಾಯಿಂಟ್ಸ್ ಆಫ್ 245 ಪಾಯಿಂಟ್ಸ್. ಕಮಿಷನರ್ ಪೊಲೀಸ್ ಬೆಂಗಳೂರು ಸಿಟಿ ಶ್ರೀ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಹಾಗೂ ಅವರ ಕ್ರೀಡಾಪಟುಗಳು ತಗೊಳ್ತಾ ಇದ್ದಾರೆ. ರೋಲಿಂಗ್ ಟ್ರೋಫಿ ಪ್ರೆಸೆಂಟೆಡ್ ಬೈ ಶ್ರೀ ಲೇಟ್ SN ಹೊಸಾಳಿ, IGP ರಿಟೈರ್ಡ್. ಬೆಂಗಳೂರು ನಗರದ ಅಡಿಷನಲ್ CP DCPಗಳು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಬಹುಮಾನ ವಿತರಣೆ ಇಲ್ಲಿಗೆ ಮುಕ್ತಾಯವಾಗಿದೆ. ಟೀಮ್ ಚಾಂಪಿಯನ್ ಆಗಿ ಬೆಂಗಳೂರು ನಗರ ಪೊಲೀಸ್ ಹೊರಹೊಮ್ಮಿದೆ. ಧನ್ಯವಾದಗಳು ಸರ್. ಬಹುಮಾನ ವಿತರಣೆ ಮಾಡಿದ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಬಹುಮಾನ ಪಡೆದುಕೊಂಡ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ನ ವಾರ್ಷಿಕ ಕ್ರೀಡಾಕೂಟ 24-25 ಈ ಸಮಾರೋಪ ಸಮಾರಂಭದಲ್ಲಿ ಬಹಳ ಸಂತೋಷದಿಂದ ನಾನು ಮತ್ತು ನಮ್ಮ ಶ್ರೀಮತಿಯವರು ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರಿಗೆ, ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಆಯೋಜನೆ ಮಾಡಿದಂಥ ಪೊಲೀಸಿನ ಮಹಾನಿರ್ದೇಶಕರು ಮತ್ತು ನಿರೀಕ್ಷಕರು ಆದಂಥ ಆತ್ಮೀಯರಾದ ಡಾಕ್ಟರ್ MA ಸಲೀಂ ಸಾಹೇಬ್ರೆ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಶ್ರಮ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮೆಲ್ಲರನ್ನು ಇಲ್ಲಿ ಸೇರಿಸುವುದರ ಜೊತೆಗೆ ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ADGP ಅವರಾದ ಶ್ರೀ ಉಮೇಶ್ ರವರೇ, ಸಂದೀಪ್ DIG ಸಂದೀಪ್ ರವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ನಮ್ಮ ನಡುವೆ ಇರ್ತಕ್ಕಂಥ ಶ್ರೀಮತಿ ಸಮೀರಾ ಖಾನೂನ್ ರವರೇ, ಶ್ರೀಮತಿ ಸುರುಚಿ ಕುಮಾರಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಿವೃತ್ತ ಹಿರಿಯ ಅಧಿಕಾರಿಗಳೇ, ಇಲ್ಲಿ ಉಪಸ್ಥಿತರಿಂದ ರಾಜ್ಯದ ಎಲ್ಲ ಭಾಗದಿಂದ ಬಂದಂಥ ಕಿರಿಯ ಅಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಸಿಬ್ಬಂದಿ ವರ್ಗದವರೇ, ಪೋಷಕರೇ, ಕುಟುಂಬ ವರ್ಗದವರೇ, ಮಾಧ್ಯಮ ಸ್ನೇಹಿತರೆ, ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಾರು ಪ್ರಶಸ್ತಿಯನ್ನ ತೆಗೆದುಕೊಂಡಿಲ್ಲ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮಗೆಲ್ಲ ಗೊತ್ತಿದೆ, ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ, ಗೆದಿಯೋದು ಮುಖ್ಯ ಅಲ್ಲ.
ನಮ್ಮ ಒಲಿಂಪಿಕ್ಸ್ನ ಮೋಟೋನೇ ಹೇಳುತ್ತೆ, ಜಸ್ಟ್ ಪಾರ್ಟಿಸಿಪೇಟ್ ನಾಟ್ ಟು ವಿನ್. ಹಾಗಾಗಿ ತಾವೆಲ್ಲ ಏನು ಭಾಗವಹಿಸಿದ್ದೀರಿ, ಬಹುಶಃ ನೀವೆಲ್ಲ ಭಾಗವಹಿಸ್ತಾ ಇದ್ರೆ ಅವರೆಲ್ಲ ಗೆದ್ಯೋದಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ನಿಮಗೆ ಮೊದಲು ಅಭಿನಂದನೆಯನ್ನು ಹೇಳಿ, ಆ ನಂತರ ಯಾರೆಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಪೊಲೀಸ್, ಕರ್ನಾಟಕ ಪೊಲೀಸ್ ಇಲಾಖೆ ಬಹಳ ವರ್ಷಗಳಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ. ನನಗೆ ಗೊತ್ತಾದ ಹಾಗೆ 30 ವರ್ಷಗಳ ಹಿಂದೆ ನನ್ನ ಜೊತೆಯಲ್ಲಿ ಕೂಡ ಅನೇಕ ಜನ KSRPಯಿಂದ ರಾಷ್ಟ್ರ ಮಟ್ಟಕ್ಕೆ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದದ್ದನ್ನು ಸ್ಮರಿಸ್ಕೊಳ್ತೇನೆ. ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ನಾವೆಲ್ಲ ಕರ್ನಾಟಕ ಪ್ರತಿನಿಧಿಸುವಾಗ ಆ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ನಿಂದ ಅನೇಕ ಜನ ಕ್ರೀಡಾಪಟುಗಳು, ಅಥ್ಲೀಟ್ಗಳು ಭಾಗವಹಿಸ್ತಾ ಇದ್ರು. ಅನೇಕ ಜನ ಪ್ರಶಸ್ತಿಗಳನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಅದೇ ದಾರಿಯಲ್ಲಿ ಕರ್ನಾಟಕ ಪೊಲೀಸ್ ಮುಂದುವರ್ಕೊಂಡು ಬರ್ತಾ ಇದೆ. ಆದರೆ ನನಗೆ ಒಂದು ನಿರಾಶೆ ಏನಪ್ಪಾ ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಪೊಲೀಸ್ ಕ್ರೀಡಾಕೂಟ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಆಗುವಾಗ ಕರ್ನಾಟಕ ಚಾಂಪಿಯನ್ಶಿಪ್ ಗೆದಿಬೇಕು ಅಂತ ಹೇಳಿ ನನ್ನ ಆಸೆ. ಅದಕ್ಕೆ ಏನು ತಯಾರಿ ಬೇಕೋ ನಾವು ಇಲಾಖೆ ವತಿಯಿಂದ ನಿಮ್ಗೆ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಈಗ ತಾನೇ ನಮ್ಮ ಹುಡುಗ 11.3 ಸೆಕೆಂಡ್ಸ್ ಅಲ್ಲಿ 100 ಮೀಟರ್ಸ್ ಅನ್ನು ಓಡಿದ್ದಾನೆ. ಬಹುಶಃ ಅವನಿಗೆ ಇನ್ನೊಂದಿಷ್ಟು ತಯಾರಿ ಮಾಡಿದ್ರೆ ಅವನು 11ರ ಒಳಗಡೆ ಬರ್ಬೋದು ಅಥವಾ 10.5ಕ್ಕೂ ಬರ್ಬೋದು. ತಯಾರಿ ಬಹಳ ಮುಖ್ಯ, ಪ್ರಾಕ್ಟೀಸ್ ಬಹಳ ಮುಖ್ಯ. ಹಾಗಾಗಿ ಇವತ್ತು ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಯಾರು ಯಾವುದೇ ಕ್ರೀಡೆ ಇರ್ಬೋದು, ಅದು ಅಥ್ಲೆಟಿಕ್ಸ್ ಇರ್ಬೋದು, ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ ಕ್ರೀಡೆಗಳಲ್ಲಿ ಭಾಗವಹಿಸುವಂಥವರಿಗೆ ನಾವು ವಿಶೇಷ ತರಬೇತಿಯನ್ನು ಕೊಡೋದಕ್ಕೆ ಇಲಾಖೆಗೆ ನಾನು ಸೂಚನೆ ಕೊಡ್ತೇನೆ. ಆದರೆ ನೀವು ಚಾಂಪಿಯನ್ಶಿಪ್ ಅನ್ನು ಗೆದಿಬೇಕು, ಅದು ನಿಮ್ಮ ಉದ್ದೇಶ ಆಗಿರ್ಬೇಕು. ಯಾವ ರೀತಿ ಕರ್ನಾಟಕ ಪೊಲೀಸ್ ಆಡಳಿತದಲ್ಲಿ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಅಂತ ನಾವು ಹೇಳ್ತೇವೆ, ಕ್ರೀಡೆಯಲ್ಲೂ ಕೂಡ ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ ಅಂತ ಹೇಳಿ ಆಗ್ಬೇಕು. ಇವತ್ತು ನಾವು ರಾಜ್ಯದಲ್ಲಿ ಅದಕ್ಕಾಗಿ ನಾವು ನಿಮಗೆ ಉತ್ತೇಜನ ಕೊಡತಕ್ಕಂಥ ಉದ್ದೇಶದಿಂದ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಿಕ್ರೂಟ್ಮೆಂಟ್ನಲ್ಲಿ 3% ರಿಸರ್ವೇಶನ್ ಅನ್ನ ಸ್ಪೋರ್ಟ್ಸ್ ಮೆನ್ಗಳಿಗೆ ಇಟ್ಟಿದ್ದೇವೆ. ಯಾರು ಕ್ರೀಡೆಯಲ್ಲಿ ಚೆನ್ನಾಗಿದ್ದಾರೆ ಅವರಿಗೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಕ್ಕಂಥ, 3% ರಿಸರ್ವೇಶನ್ ಮಾಡ್ತಕ್ಕಂಥ ಕಾನೂನನ್ನ, ನಿಯಮವನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡಿದ್ದೇವೆ. ಬಹುಶಃ ಯಾವ ರಾಜ್ಯದಲ್ಲೂ ಕೂಡ ಅಷ್ಟೊಂದು ಮೀಸಲಾತಿಯನ್ನ, ಕ್ರೀಡೆಗೆ ಇರ್ತಕ್ಕಂಥ ಮೀಸಲಾತಿಯನ್ನ ಕೊಟ್ಟಿಲ್ಲ. ಆದರೆ ಕರ್ನಾಟಕ ಸರ್ಕಾರ ನಿಮಗೆ ಉತ್ತೇಜನ ಕೊಡುವಂತ ಉದ್ದೇಶದಿಂದ ಆ ಕೆಲಸವನ್ನ ಮಾಡಿದ್ದೇವೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ಈ ಬಾರಿ ಉಮೇಶ್ ಅವರು ನನಗೆ ಈ ಒಂದು ಏನು ಸ್ಪೋರ್ಟ್ಸ್ ಎರೀನಾ ಇದೆ ಇದನ್ನ ನಾವು ಡೆವಲಪ್ ಮಾಡಬೇಕು ಅಂತೇಳಿ ಕೇಳಿದಾಗ 3 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಆ 3 ಕೋಟಿ ರೂಪಾಯಿನಲ್ಲಿ ಅವರು ಬಹುಶಃ ಮುಂದಿನ ಕ್ರೀಡಾಕೂಟ ಆಗುವಂತ ಸಂದರ್ಭದ ಅಷ್ಟರಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಇಲ್ಲಿ ಮಾಡಬಹುದು ಅಂತೇಳಿ ಅನ್ಸುತ್ತೆ ನನಗೆ.
ಅದ್ರ ಜೊತೆಗೆ ಅವ್ರು ಹೇಳಿದರು, ಈಗ ತಾನೇ ಖೋ ಪ್ರೈಸ್ ತಗೊಂಡ್ರು, ಆಲ್ ಇಂಡಿಯಾದಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ. ಅವರು ತುಮಕೂರಿನಲ್ಲಿ ತಯಾರಿ ಮಾಡಿಕೊಂಡ್ರು. ತುಮಕೂರು ಖೋಗೆ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಅಲ್ಲಿ ಅವರು ತಯಾರಿ ಮಾಡುವಾಗ ನಾನು ಕೂಡ ಹೋಗಿ ನೋಡಿದೆ. ಅವರಿಗೆ ನಿಮಗೆ ಒಳ್ಳೇದಾಗಲಿ, ಶುಭವಾಗಲಿ, ಚಾಂಪಿಯನ್ಶಿಪ್ ಆಲ್ ಇಂಡಿಯಾದಲ್ಲಿ ಗೆದ್ಕೊಂಡು ಬನ್ನಿ ಅಂತೇಳಿ ಅವರಿಗೆ ನಾನು ಉತ್ತೇಜನ ಕೊಡುವಂಥ 4 ಮಾತು ಹೇಳಿ ಬಂದಿದೆ. ಇವತ್ತು ಅವರು ರನ್ನರ್ಸ್ ಅಪ್ ಆಗಿದ್ದಾರೆ, ಇಡೀ ದೇಶದಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಬಹುಶಃ ಮುಂದಿನ ವರ್ಷ ಅವರು 1ನೇ ಸ್ಥಾನಕ್ಕೆ ಬರ್ಬೋದು, ಅದ್ರ ಬರ್ತಾರೆ ಅಂತೇಳಿ ನಾವು ಆಶಿಸೋಣ. ಅದಕ್ಕಾಗಿ ಉಮೇಶ್ ಅವರು ಏನು ಹೇಳಿದರು ನನಗೆ ಅಂತ ಹೇಳಿದ್ರೆ, ಅವರಿಗೆ ಮತ್ತು ಕಬಡ್ಡಿಗೆ ನಾವು ಈ 3 ಕೋಟಿ ಹಣದಲ್ಲಿ ಮ್ಯಾಟ್ಗಳನ್ನು ತರಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾವ ರೀತಿ ನೀವು ಪ್ರೋ ಕಬಡ್ಡಿ ನೋಡಿರ್ಬೋದು, ಅದೇ ರೀತಿಯಲ್ಲಿ ಆ ಮ್ಯಾಟನ್ನು ತರಿಸಿ ಹಾಕ್ಸಿದ್ರೆ ನಮ್ಮ ಹುಡುಗರು ಕೂಡ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು ಅನ್ನುವಂಥ ಆಸೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ಆದ್ರಿಂದ ಸ್ನೇಹಿತರೆ, ಕ್ರೀಡೆ ಎನ್ನುವಂಥದ್ದು, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಬಹಳ ಒಳ್ಳೆಯದನ್ನು ಅದು ಮಾಡುತ್ತೆ. ಒಂದು, ನಿಮಗೆ ಶಾರೀರಿಕವಾಗಿ ನಿಮಗೆ ಆರೋಗ್ಯವಾಗಿರೋ ರೀತಿಯಲ್ಲಿ ಮಾಡಬಹುದು. ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡತಕ್ಕಂಥ ರೀತಿಯಲ್ಲಿ ಕ್ರೀಡೆ ನಿಮಗೆ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಜೀವನದಲ್ಲಿ ನಮಗೆ ಒಂದು ನಾಣ್ಣುಡಿ ಇದೆ. ಅದು ಏನಪ್ಪ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಸೋಲು ಗೆಲುವನ್ನು ನಾವು ಸರಿಸಮನಾಗಿ ತಗೋಬೇಕು. ಯಾರು ಸೋಲ್ತಾನೆ ನಿರಾಶೆ ಆಗಬಾರ್ದು. ಮತ್ತೊಂದು ಬಾರಿ ನಾನು ಗೆದ್ದಿದ್ದೀನಿ ಎನ್ನುವಂಥ ಮನಸ್ಸನ್ನು ಮಾಡಬೇಕಾಗ್ತದೆ. ಆಗ ನೆಕ್ಸ್ಟ್ ಟೈಮ್ ಅವನು ಗೆದಿಬಹುದು. ಜೀವನದಲ್ಲಿ ಕೂಡ ನಾವು ಈ ಸೋಲು ಗೆಲುವನ್ನು ಜೀವನದಲ್ಲೂ ಕೂಡ ತಗೊಂಡು ಹೋಗ್ಬೇಕಾಗ್ತದೆ. ನಾನೇನೋ ಸೋತು ಬಿಟ್ಟಿದ್ದೇನೆ ಅಂತೇಳಿ ಜೀವನದಲ್ಲಿ ಮನೇಲಿ ಕೂರೋದಕ್ಕಾಗೋದಿಲ್ಲ. ನಾವು ಆ ಸೋಲನ್ನು ಗೆದ್ದಿದ್ದೇನೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಗಳಿಸ್ಕೋಬೇಕಾಗುತ್ತೆ. ಅದೇ ನಮಗೆ ಕ್ರೀಡೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಕ್ರೀಡಾಕೂಟ ನಿಮ್ಮೆಲ್ಲರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಲಿ. ಅದೇ ಪ್ರಕಾರ ಇಲಾಖೆಯವರು ನಿಮಗೆ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮ್ಮ DGIG ಅವರು ಕ್ರೀಡೆಗೆ ಉತ್ತೇಜನವನ್ನು ಕೊಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅವರು ಈಗ ತಾನೇ ತನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಸಮರ್ಥವಾದ ಪಡೆಯನ್ನು ಕಟ್ಟಬೇಕು ಅನ್ನುವ ವಿಶ್ವಾಸ ಇದೆ ಅವರಿಗೆ. ಆ ದೃಷ್ಟಿಯಲ್ಲಿ ಅವರಿಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ಇವತ್ತು ಯಾರ್ಯಾರು ಪ್ರೈಸ್ಗಳನ್ನು ತಗೊಂಡಿದ್ದೀರಿ, ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ತಯಾರಿ ಆಗಬೇಕು ಮತ್ತು ರಾಜ್ಯದ ಅಂತರರಾಜ್ಯದ ಕ್ರೀಡಾಕೂಟಗಳಲ್ಲಿ ಹೆಚ್ಚು ಬಹುಮಾನಗಳನ್ನು ತಾವು ತಗೊಳ್ಳುವಂತೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತು ನಮ್ಮ ಶ್ರೀಮತಿಯವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ, ವಿಶೇಷವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾವು ಪೊಲೀಸ್ ಕಾನ್ಫರೆನ್ಸ್ ಅನ್ನ 2 ದಿವಸದಿಂದ ಮಾಡಿದ್ದು. ಪೊಲೀಸನ್ನ ಯಾವ ರೀತಿ ಮುಂದೆ ದೂರದೃಷ್ಟಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮೆಲ್ಲ ಅಧಿಕಾರಿಗಳು, ಎಲ್ಲ SP-ಗಳು, DIG-ಗಳು, IG-ಗಳು, ADG-ಗಳು, DG-ಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಮುಂದಿನ ಭವಿಷ್ಯದ ದಾರಿ ಹೇಗಿರಬೇಕು, ಅದಕ್ಕೆ ಒಂದು ನೀಲಿ ನಕ್ಷೆ ಮಾಡಬೇಕು. ಪೊಲೀಸ್ ಇಲಾಖೆ ಮುಂದೆ ಯಾವ ರೀತಿ ಜನಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ
2 ದಿವಸ ಸತತವಾಗಿ ಚರ್ಚೆ ಮಾಡಿದ್ದೇವೆ. ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಒಂದು ಉತ್ತಮವಾದ ಪೊಲೀಸ್ ಅನ್ನುವಂಥ ಹೆಗ್ಗಳಿಕೆ ಇವತ್ತು ನಮಗಿದೆ ಅನ್ನೋದನ್ನ ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಶುಭಕಾಮನೆಗಳನ್ನು ಹೇಳಿ ಮತ್ತೊಂದು ಬಾರಿ ಮುಂದಿನ ಭವಿಷ್ಯದ ಕ್ರೀಡಾಕೂಟ 24, 25, 26ಕ್ಕೆ ಬರುವ ಕ್ರೀಡಾಕೂಟ ಕೂಡ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ, ಅದರಲ್ಲಿ ಯಶಸ್ಸಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡಾಕೂಟದ ಮುಕ್ತಾಯದ ಅಂತಿಮ ಕ್ಷಣಗಳು ಹತ್ತಿರವಾಗ್ತಾ ಇವೆ. ಅಂತೆಯೇ ಈಗ ಡಿಜಿ ಮತ್ತು ಐಜಿಪಿ ಅವರು ಕ್ರೀಡಾಕೂಟದ ಮುಕ್ತಾಯದ ಘೋಷಣೆ ಮಾಡುವಂತೆ ಮುಖ್ಯ ಅತಿಥಿಗಳಲ್ಲಿ ಕೋರಲಿದ್ದಾರೆ. ನಾನು ತಮ್ಮನ್ನು ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024 ಮುಕ್ತಾಯವಾಗಿದೆ ಎಂದು ಘೋಷಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ. ನಾನು ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024 ಮುಕ್ತಾಯವಾಗಿದೆ ಎಂದು ಘೋಷಿಸುತ್ತೇನೆ. ಧ್ವನಿ ಪ್ರತಿಧ್ವನಿ ಈ ಗೀತೆಯ ವಿಶೇಷ ದುಃಖ ಹಾಗೂ ಸಂಭ್ರಮ ಸಡಗರಕ್ಕೆ ಹೊಂದಿಕೊಳ್ಳುವ ಗೀತೆ. ಮಹಾತ್ಮ ಗಾಂಧಿಯವರ ಅಚ್ಚುಮೆಚ್ಚಿನ ಗೀತೆ ಅಬೈಟ್ ವಿತ್ ಮೀ, WH ಮಾಂಕ್ ವಿರಚಿತ ಗೀತೆ. ಈಗ ಸಡಗರ ಸಂತೋಷದ ಡ್ರಮರ್ಸ್ ಡಿಲೈಟ್. ಶ್ರೀ ವಿ ಶಿವಶಂಕರ್ RSI 5ನೇ ಪಡೆ KSRP ಮೈಸೂರವರ ನಾಯಕತ್ವದಲ್ಲಿ ಡ್ರಮ್ಮರ್ಸ್ ಡಿಲೈಟ್ ಬ್ಯಾಂಡ್ ತಂಡದವರು ಇದೀಗ ನುಡಿಸಲಿದ್ದಾರೆ.
ಧ್ವಜ ಹ್ಯಾಂಡ್ ಓವರ್ ಮಾಡೋದು ಯಾರು? ಹಾಂ ಸರ್. ಧ್ವಜ ಹ್ಯಾಂಡ್ ಓವರ್ ಮಾಡೋದು ಯಾರು? ಮಾಲ್ತೇಶ್ ನಾಯಕ್ RP 4ನೇ ಸರ್. That was Drummer's Delight. ಹೋದ್ಮೇಲೆ ಅಲ್ಲ ಹಾಂ ಹೋದ್ಮೇಲೆ ಹಿಂಗೆ ಬರ್ತಾನೆ ಆ ಕಡೆ ಹೋಗ್ತಾರೆ. ಈ ಕಡೆ ಬರ್ತಾರೆ. ಅವರು ಸ್ಟಾಪ್ ಮಾಡಿದ ತಕ್ಷಣ ರಿಟ್ರೀಟ್ ಹೇಳಬೇಕು ಸರ್. ಈಗ ರಿಟ್ರೀಟ್. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ಅವರೋಹಣಗೊಳ್ಳಲಿದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿ. ಕಹಳಿಗರ ನಿನಾದದೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜವನ್ನು ಅವರೋಹಣಗೊಳಿಸಲಾಗಿದೆ. ಈ ಧ್ವಜದಡಿಯಲ್ಲಿ ಸತತ 3 ದಿನಗಳು ಕರ್ನಾಟಕ ರಾಜ್ಯ ಪೊಲೀಸ್ನ ಕ್ರೀಡೋತ್ಸವ ಏರ್ಪಟ್ಟಿದೆ. ಕರ್ನಾಟಕ ರಾಜ್ಯ ಪೊಲೀಸ್ನ 4 ಕ್ರೀಡಾಪಟುಗಳು ಈಗ ನಿಧಾನಗತಿಯ ನಡಿಗೆಯಲ್ಲಿ ಓಲ್ಡ್ ಲಾಂಗ್ ಸಾಂಗ್ ಈ ಗೀತೆಯ ನೇಪಥ್ಯದಲ್ಲಿ ನಿಧಾನಗತಿಯ ನಡಿಗೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಕಡು ನೀಲಿ ಗಜ ಸಿಂಹಗಳಿಂದ ಆವೃತ ಗಂಡ ಬೇರುಂಡಗಳನ್ನು ಹೊಂದಿರುವ ಧ್ವಜ ಕರ್ನಾಟಕ ರಾಜ್ಯ ಪೊಲೀಸ್ನ ಹೆಮ್ಮೆಯ ಧ್ವಜ. ಸತ್ಯಮೇವ ಜಯತೆ ಘೋಷ ವಾಕ್ಯವನ್ನು ಹೊಂದಿರತಕ್ಕಂಥ ಧ್ವಜ 4 ಕ್ರೀಡಾಪಟುಗಳು ಇದೀಗ ನಿಧಾನಗತಿಯ ನಡಿಗೆಯಲ್ಲಿ ತಂದು ಕ್ರೀಡಾ ನಾಯಕರಿಗೆ ನೀಡಿದ ನಂತರ ಕ್ರೀಡಾ ನಾಯಕರು ಈ ಧ್ವಜವನ್ನು ಮುಖ್ಯ ಅತಿಥಿಗಳಿಗೆ ಅರ್ಪಿಸಲಿದ್ದಾರೆ. ಮುಖ್ಯ ಅತಿಥಿಗಳು ಕ್ರೀಡಾ ಧ್ವಜವನ್ನು ಸ್ವೀಕರಿಸಿ ಮುಂದಿನ ವರ್ಷದ ವಾರ್ಷಿಕ ಕ್ರೀಡಾಕೂಟದವರೆಗೂ ಧ್ವಜವನ್ನು ತಮ್ಮ ಅಭಿರಕ್ಷೆಯಲ್ಲಿ ಇಟ್ಟುಕೊಳ್ಳುವಂತೆ DG ಮತ್ತು IGP ಅವರಿಗೆ ಹಸ್ತಾಂತರಿಸಲಿದ್ದಾರೆ.
RPI ಮಾಲ್ತೇಶ್ ನಾಯ್ಕ್. 4ನೇ ಪಡೆ KSRP ಪೂರ್ವ ಧ್ವಜವನ್ನು ಹೊತ್ತು ತಂದು ಮುಖ್ಯ ಅತಿಥಿಗಳಿಗೆ ಈಗ ಅರ್ಪಿಸುತ್ತಿದ್ದಾರೆ. ನಾನು ಈ ಧ್ವಜವನ್ನು ನಿಮಗೆ ಮುಂದಿನ ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಇದನ್ನು ಪುನಃ ಆರೋಹಣಗೊಳಿಸುವವರೆಗೆ ತಮ್ಮ ಅಭಿರಕ್ಷೆಗೆ ಒಪ್ಪಿಸುತ್ತಿದ್ದೇನೆ. ನಾನು ಈ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ. ಧ್ವಜವನ್ನು ಸ್ವೀಕರಿಸಿದ ಮಾನ್ಯ DG ಮತ್ತು IGP ಡಾಕ್ಟರ್ MA ಸಲೀಂ ರವರು ಈಗ ಧ್ವಜವನ್ನು ಸ್ವೀಕರಿಸಿ ನೀಡಿದ್ದಾರೆ. ಸನ್ಮಾನ್ಯರೇ, ಈಗ ಸರ್ವರಿಗೂ ವಂದಿಸಲಿದ್ದಾರೆ ವೋಟ್ ಆಫ್ ಥ್ಯಾಂಕ್ಸ್ ADGP KSRP ರವರು ಹಾಗೂ ಸ್ಮರಣಿಕೆಗಳನ್ನು ಪ್ರದಾನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಡಾಕ್ಟರ್ G ಪರಮೇಶ್ವರ, ಮಾನ್ಯ ಗೃಹ ಸಚಿವರೇ ಮತ್ತು ಅವರ ಧರ್ಮಪತ್ನಿಯಾದ ಗೌರವಾನ್ವಿತ ಶ್ರೀಮತಿ ಕನಿಕಾ ಪರಮೇಶ್ವರರವರೇ, ಕರ್ನಾಟಕ ರಾಜ್ಯ ಪೊಲೀಸ್ DG ಮತ್ತು IGP ರವರಾದ ಡಾಕ್ಟರ್ MA ಸಲೀಂ ಮತ್ತು ಅವರ ಧರ್ಮಪತ್ನಿಯಾದ ಶ್ರೀಮತಿ ಸಮೀನಾ ಖಾನೂಮ್ ಅವರೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ನನ್ನ ಸಹಯೋಗಿ ಪೊಲೀಸ್ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ, ತೀರ್ಪುಗಾರರೇ, ಮಾಧ್ಯಮ ಪ್ರತಿನಿಧಿಗಳೇ, ಸ್ಪರ್ಧಿಗಳೇ ಮತ್ತು ಬೆಂಬಲಿಗರೇ, ಎಲ್ಲರಿಗೂ ನಮ್ಮ ನಮಸ್ಕಾರ. ಇಂದು ಈ ಅದ್ದೂರಿಯಾದ ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾ ಸಮಾರಂಭದ ಕೊನೆಯ ದಿನ. ಈ ಕ್ರೀಡಾಕೂಟವು ಕ್ರೀಡಾತ್ಮಕತೆ, ಏಕತೆಯ ಮತ್ತು ಶಿಸ್ತಿನ ಆತ್ಮವನ್ನು ಒಳಗೊಂಡು ನಮ್ಮ ಸಂಪೂರ್ಣ ಪೊಲೀಸ್ ಕುಟುಂಬಕ್ಕೆ ಹಬ್ಬ ಸಂಭ್ರಮನೆ ತಂದಿದೆ. ಸರ್ವಪ್ರಥಮವಾಗಿ ನಾನು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವರು ಸ್ವತಃ ಒಬ್ಬ ಉತ್ತಮ ಕ್ರೀಡಾಪಟು ಮತ್ತು ಕ್ರೀಡಾಭಿಮಾನಿ. ಅವರು ಇಂದು ನಮ್ಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ನಮ್ಮೆಲ್ಲರಿಗೂ ಗೌರವದ ವಿಷಯ ಮತ್ತು ಕರ್ನಾಟಕ ಪೊಲೀಸ್ ಕುಟುಂಬದ ಪ್ರತಿಯೊಬ್ಬರಿಗೆ ಪ್ರೇರಣೆಯಾಗಿದೆ. ಅಲ್ಲದೆ ಈ ರಂಗದಲ್ಲಿ ಟಫ್ ಅಥ್ಲೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಅನುದಾನ ನೀಡಿದ್ದಕ್ಕಾಗಿ ನಾವು ಅವರಿಗೆ ಆಭಾರಿಯಾಗಿರುತ್ತೇವೆ. ಈ ಸಂದರ್ಭದಲ್ಲಿ ನಾನು ಮುಖ್ಯ ಅತಿಥಿಗಳಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ನೆನಪಿನ ಕಾಣಿಕೆಯನ್ನು ಡಾಕ್ಟರ್ MA ಸಲೀಂ ಅವರು ನೀಡಬೇಕೆಂದು ಕೋರುತ್ತೇನೆ. ಇದು ನಮ್ಮ ಕೃತಜ್ಞತೆ ಮತ್ತು ಗೌರವದ ಸಣ್ಣ ಗುರುತು ಸರ್. ತಾವು ನೋಡ್ಬೋದು, ಈ ನೆನಪಿನ ಕಾಣಿಕೆಯಲ್ಲಿ ನಮ್ಮ ಪೊಲೀಸ್ KSRP ಅವ್ರದ್ದು ಹ್ಯಾಟ್ ಇದೆ, ನಮ್ಮ ಗೌರವದ ವಿಷಯ ಇದೆ. ಇದು ಮಾನ್ಯ ಗೃಹ ಸಚಿವರ ಪತ್ನಿಯಾದ ಶ್ರೀಮತಿ ಕನಿಕಾ ಪರಮೇಶ್ವರ್ ಅವರು ನಮ್ಮ ಆಹ್ವಾನವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ಈ ಕಾರ್ಯಕ್ರಮ ಮಹತ್ವವನ್ನು ಇನ್ನೂ ಹೆಚ್ಚಿಸಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಕನಿಕಾ ಪರಮೇಶ್ವರ್ ಅವರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ನೆನಪಿನ ಕಾಣಿಕೆಯನ್ನು ಶ್ರೀಮತಿ ಸಲೀಮಾ ಅವರು ನೀಡಬೇಕೆಂದು ಕೋರುತ್ತೇನೆ. ಡಾಕ್ಟರ್ G ಪರಮೇಶ್ವರ್ ಮತ್ತು ಶ್ರೀಮತಿ ಕನಿಕಾ ಪರಮೇಶ್ವರ್ ಅವರ ಬೆಂಬಲಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ DG ಮತ್ತು IGP ರಾದ ಡಾಕ್ಟರ್ MA ಸಲೀಂ ಅವರಿಗೆ ವಿಶೇಷ ಧನ್ಯವಾದಗಳು. ಅವರ ಸ್ಪಷ್ಟ ದೃಷ್ಟಿ, ಶ್ರೇಷ್ಠ ನೇತೃತ್ವ ಮತ್ತು ಪೊಲೀಸ್ ಸಿಬ್ಬಂದಿಯ ಶಾರೀರಿಕ ಹಾಗೂ ಮಾನಸಿಕ ಸುಸ್ಥಿತಿ ಮೇಲೆ ಅವರಿಗೆ ಇರುವ ಕಾಳಜಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಸಾಮಾನ್ಯ DG ಮತ್ತು IGP ರವರಿಗೆ ನೆನಪಿನ ಕಾಣಿಕೆಯನ್ನು ನಾನು ಖುದ್ದಾಗಿ ನೀಡಬೇಕೆಂದು ಕೋರ್ತೇನೆ. ನಮ್ಮ DG ಮತ್ತು IGP ರವರಾದ ಶ್ರೀ MA ಸಲೀಂ ರವರ ಪತ್ನಿಯಾದ ಶ್ರೀಮತಿ ಸಮೀನಾ ಖಾನೂಮ್ ಅವರು ಇಂದು ನಮ್ಮೊಂದಿಗೆ ಇರುತ್ತಾರೆ. ಅವರು ನಮ್ಮ ಆಹ್ವಾನವನ್ನು ಮನಃಪೂರ್ವಕವಾಗಿ ಸ್ವೀಕರಿಸಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಸಮಾರಂಭದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ.
ಇವರಿಗೂ ಸಹ ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ನೆನಪಿನ ಕಾಣಿಕೆಯನ್ನು ಶ್ರೀ ಸಂದೀಪ್ ಪಾಟೀಲ್ ನೀಡಬೇಕೆಂದು ಕೋರುತ್ತೇನೆ. ನಮ್ಮ ಆಹ್ವಾನವನ್ನು ಮನಃಪೂರ್ವಕವಾಗಿ ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಸುರುಚಿ ಕುಮಾರಿ, ನಮ್ಮ ಧರ್ಮಪತಿ ಅವರು ಕೂಡ ಒಪ್ಕೊಂಡಿದ್ದರು. ಇವರಿಗೂ ಕೂಡ ಸಹ ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ನೆನಪಿನ ಕಾಣಿಕೆಯನ್ನು ಶ್ರೀ ಸಂದೀಪ್ ಪಾಟೀಲ್ IGP KSRP ನೀಡಬೇಕೆಂದು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ನಿಮ್ಮ ಸೇವೆ ಮತ್ತು ಅಮೂಲ್ಯ ಕೊಡುಗೆಗಳು ಸದಾ ನಮ್ಮನ್ನು ಪ್ರೇರೇಪಿಸುತ್ತೇವೆ. ನಿಮ್ಮ ಉಪಸ್ಥಿತಿಯು ಯಾವಾಗಲೂ ನಮಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ತಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಧನ್ಯವಾದಗಳು. ನಿಮ್ಮ ಆತ್ಮೀಯ ಪಾಲ್ಗೊಳ್ಳುವಿಕೆ, ಕ್ರೀಡಾ ಸ್ಫೂರ್ತಿ ಮತ್ತು ಒಗ್ಗಟ್ಟಿನ ಮನೋಭಾವ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದೆ. ಉತ್ಸಾಹಭರಿತವಾಗಿ ಭಾಗವಹಿಸಿದ ಉನ್ನತ ಭಾವದೊಂದಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ಸೋಲು ಮತ್ತು ಗೆಲುವು ಎನ್ನುವುದು ಸ್ಪರ್ಧೆಗಳ ಒಂದು ಸಹಜ ಅಂಗ. ಗೆದ್ದವರು ಪ್ರಶಂಸೆಗೆ ಅರ್ಹರು, ಸೋತವರು ಕೂಡ ನಿರಾಸೆಗೊಳ್ಳದೆ ಅದನ್ನು ಪಾಠವಾಗಿ ಸ್ವೀಕರಿಸಿ ಮುಂದಿನ ಯಶಸ್ಸಿಗೆ ಪ್ರೇರಣೆ ಆಗಿಸಿಕೊಳ್ಳಬೇಕು. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ತೀರ್ಪಿಗಾರರು ಮತ್ತು ಸ್ಪರ್ಧೆಗಳ ನಿರ್ವಹಣೆ ತೊಡಗಿದ ಅಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ KSRP ಅವರ IGP ರಾದ ಶ್ರೀ ಸಂದೀಪ್ ಪಾಟೀಲ್, ನಮ್ಮ DIG ಶ್ರೀ ಜಿಲ್ಲೆಯವರು ಮತ್ತು ಕಮಾಂಡೆಂಟ್ ಫಸ್ಟ್ ಬೆಟಾಲಿಯನ್ ಮತ್ತು ಎಲ್ಲ ಕಮಾಂಡರ್ಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ಹಿಡಿತದಿಂದ ಅವರು ಭಾಗವಹಿಸಿದ್ದಾರೆ. ನಿಮ್ಮ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ನಿರ್ವಹಣೆಗಾಗಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿ ಮಿತ್ರರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇಂದು ಇಲ್ಲಿ ತೋರಿಸಿದ ಏಕತೆ, ಶಿಸ್ತು ಮತ್ತು ಶಕ್ತಿಯ ಮನೋಭಾವವನ್ನು ನಮ್ಮ ದೈನಂದಿನ ಕರ್ತವ್ಯಗಳಲ್ಲಿ ಮುಂದುವರಿಸೋಣ. ಮತ್ತು ಕೊನೆಯಲ್ಲಿ ಪುನಃ ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ನಾನು ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಪೊಲೀಸ್. ಸರ್ವರಿಗೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿದ ಸನ್ಮಾನ್ಯ ಶ್ರೀ ಉಮೇಶ್ ಕುಮಾರ್ ADGP KSRP ರವರಿಗೂ ಅನಂತ ಧನ್ಯವಾದಗಳು. ಈಗ ಕ್ರೀಡಾಕೂಟದ ಅಂತಿಮ ಘಟ್ಟ, ಅಂತಿಮ ಪ್ರಕ್ರಿಯೆ, ವಿಜಯದ ಓಟ, ವಿಕ್ಟ್ರಿ ರನ್. ಎಲ್ಲ ವೇದಿಕೆ ಮೇಲಿನ ಅತಿಥಿ ಗಣ್ಯರು ಇದೀಗ ಕ್ರೀಡಾಪಟುಗಳು ತಮ್ಮನ್ನೆಲ್ಲರನ್ನು ಕೈಬೀಸಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೇಕೆಯೊಂದಿಗೆ ಸಂತೋಷದೊಂದಿಗೆ ತಮ್ಮ ಮುಂದೆಯಿಂದ ವಿಜಯ ದುಂದುಂಬಿಯೊಂದಿಗೆ ಸಾಗಲಿದ್ದಾರೆ. ಈಗ ವಿಜಯದ ಓಟದಲ್ಲಿ ಬ್ಯಾಂಡ್ ಅವರು ಈಗ ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ವಿಜಯದ ಓಟ ಅಂತಿಮವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು, ಸಂತೋಷವನ್ನು ಕೈಬೀಸಿ ಸಾಕ್ತಾ ಇದ್ದಾರೆ ನಮ್ಮ ಕ್ರೀಡಾಪಟುಗಳು. ನಿಮ್ಮ ಮುಂದಿನ ವರ್ಷದ ವಾರ್ಷಿಕ ಕ್ರೀಡಾಕೂಟವೂ ಸಹ ಇಷ್ಟೇ ಚೇತೋಹಾರಿಯಾಗಿರಲಿ, ಉತ್ಸಾಹದಾಯಕವಾಗಿರಲಿ ಎಂದು ನಮ್ಮ ಗಣ್ಯರು ಅವರನ್ನು ಹಾರೈಸುತ್ತಾ ಇದ್ದಾರೆ.